ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ ವರ್ಷ ಭವಿಷ್ಯ 12 ರಾಶಿಗಳ ಫಲಾಫಲ ಹಾಗೂ ದಿನದ ವಿಶೇಷತೆ ಮತ್ತು ಪಂಚಾಂಗದ ವಿವರಣೆಯನ್ನು ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. ಇಂದು ಅಂದರೆ 30 ಏಪ್ರಿಲ್ 2026 ಗುರುವಾರದ ದಿನದ ಪಂಚಾಂಗ ಹೇಗಿದೆ ಅಂತ ನೋಡೋಣ ಬನ್ನಿ. ಭಾರತೀಯ ಕಾಲಗಣನೆಯಲ್ಲಿ ಪಂಚಾಂಗದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರಣ ಎಂಬ 5 ಪ್ರಮುಖ ಅಂಗಗಳನ್ನು ಒಳಗೊಂಡಿದೆ. ಈ ದಿನದ ವಿಶೇಷತೆ ಮತ್ತು ಪಂಚಾಂಗ ವಿವರ ನೋಡೋದಾದರೆ, ಈ ದಿನವು ಶ್ರೀ ಕ್ಷಯನಾಮ ಸಂವತ್ಸರದಲ್ಲಿ ಬರುತ್ತೆ. ಇದು ಉತ್ತರಾಯಣ ಪುಣ್ಯಕಾಲವಾಗಿರೋದ್ರಿಂದ ವಸಂತ ಋತುವಿನ ಸಮಯವಾಗಿದೆ. ಇನ್ನು ಮುಖ್ಯ ಪಂಚಾಂಗ ಅಂಶಗಳು ನೋಡೋದಾದ್ರೆ, ತಿಥಿ ಇವತ್ತು ವೈಶಾಖ ಶುಕ್ಲ ಚತುರ್ದಶಿ, ಇವತ್ತು ಮಧ್ಯಾಹ್ನದವರೆಗೆ ಇರುತ್ತೆ. ಅದರ ನಂತರ ಹುಣ್ಣಿಮೆ, ಪೂರ್ಣಿಮಾ ಆರಂಭವಾಗುತ್ತೆ. ಇನ್ನು ಚತುರ್ದಶಿ ಶಿವನ ಆರಾಧನೆಗೆ ಮತ್ತೆ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಹಾಗೂ ಲಕ್ಷ್ಮೀ ದೇವಿಯ ಆರಾಧನೆಗೆ ಬಹಳಷ್ಟು ಶ್ರೇಷ್ಠಕರ ಅಂತ ಹೇಳಬಹುದು. ಇನ್ನು ಗುರುವಾರ ಆಗಿರೋದ್ರಿಂದ ಬೃಹಸ್ಪತಿಯ ದಿನವಾದ ಗುರು ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿ ಬಾಬಾ ಅಥವಾ ದತ್ತಾತ್ರೇಯ ಪೂಜೆ ಮಾಡೋದು ಬಹಳ ಮಂಗಳಕರ. ಇನ್ನು ನಕ್ಷತ್ರ ನೋಡೋದಾದ್ರೆ, ಇವತ್ತು ಚಿತ್ತಾ ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ. ಇದು ಸೃಜನಶೀಲತೆ ಮತ್ತು ಕೌಶಲ್ಯಕ್ಕೆ ಹೆಸರಾದ ನಕ್ಷತ್ರವಾಗಿದೆ. ಇನ್ನು ಯೋಗ ನೋಡೋದಾದ್ರೆ, ಸಿದ್ಧಿ ಯೋಗ. ಹೆಸರೇ ಸೂಚಿಸುವಂತೆ ಈ ಯೋಗದಲ್ಲಿ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗುತ್ತವೆ, ಸಿದ್ಧಿಯಾಗುತ್ತವೆ. ಇನ್ನು ಕರಣ ನೋಡೋದಾದ್ರೆ, ಮೊದಲಿಗೆ ವಣಿಜಾಕರಣ, ನಂತರ ಭದ್ರ, ವಿಸ್ತ್ರಿ ಕರಣ ಇರುತ್ತದೆ. ಇನ್ನು ದಿನದ ಕಾಲಬಲ, ಸಮಯ ಬಲ ನೋಡೋದಾದ್ರೆ, ಶುಭ ಕಾರ್ಯಗಳನ್ನು ಮಾಡಲು ಅಥವಾ ಅಶುಭ ಸಮಯವನ್ನು ವರ್ಜಿಸಲು ಈ ಕೆಳಗಿನ ಸಮಯ ನೀವು ಪಾಲಿಸಬೇಕು. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 5 ಸೆಕೆಂಡು, ಸೂರ್ಯಾಸ್ತ ಸಂಜೆ 6 ಗಂಟೆ 35 ನಿಮಿಷ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:55ರಿಂದ 12:45ರವರೆಗೆ. ಇನ್ನು ರಾಹುಕಾಲ ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೆ. ಗುಳಿಕ ಕಾಲ ಬೆಳಗ್ಗೆ 9ರಿಂದ 10:30ವರೆಗೆ. ಯಮಗಂಡ ಕಾಲ ಬೆಳಗ್ಗೆ 6ರಿಂದ 7:30ವರೆಗೆ. ನೀವು ಬಹಳ ಗಮನಿಸಬೇಕಾದ ಅಂಶ ಏನಂದ್ರೆ, ರಾಹುಕಾಲ ಮತ್ತೆ ಯಮಗಂಡ ಕಾಲದಲ್ಲಿ ಯಾವುದೇ ಹೊಸ ಕೆಲಸ ಆಗ್ಲಿ ಅಥವಾ ಶುಭ ಕಾರ್ಯ ಆಗ್ಲಿ ಆರಂಭ ಮಾಡಕ್ ಹೋಗ್ಬಾರ್ದು. ಅಭಿಜಿತ್ ಮುಹೂರ್ತ ದಿನದ ಅತ್ಯಂತ ಶುಭ ಮುಹೂರ್ತ ಅಂತಾನೆ ಹೇಳ್ಬಹುದು. ಇನ್ನು ಧಾರ್ಮಿಕ ಮಹತ್ವ ಮತ್ತೆ ಆಚರಣೆಗಳು ನೋಡೋದಾದ್ರೆ, ವೈಶಾಖ ಪೂರ್ಣಿಮಾ ಸಿದ್ಧತೆ ನಡೆಸೋರು ನಡೆಸಬಹುದು. ಏಪ್ರಿಲ್ 30ರ ಸಾಯಂಕಾಲದಿಂದಲೇ ಹುಣ್ಣಿಮೆ ಪ್ರಾರಂಭ ಆಗೋದ್ರಿಂದ ಅನೇಕ ಕಡೆ ಹನುಮ ಜಯಂತಿ ಅಥವಾ ಬುದ್ಧ ಪೂರ್ಣಿಮಾ ಆಚರಣೆಯ ಸಿದ್ಧತೆ ನಡೆಸ್ತಾರೆ. ಇನ್ನ ನರಸಿಂಹ ಜಯಂತಿ ಕೂಡ ಮಾಡಬಹುದು. ವೈಶಾಖ ಶುಕ್ಲ ಚತುರ್ದಶಿಯನ್ನು ನರಸಿಂಹ ಜಯಂತಿಯಾಗಿ ಆಚರಿಸ್ತಾರೆ. ಭಗವಾನ್ ವಿಷ್ಣುವಿನ ಹಿರಣ್ಯಕಶಿಪುವನ್ನು ಸಂಹರಿಸಿದ ಪ್ರಹ್ಲಾದನನ್ನು ರಕ್ಷಿಸಿದ ನರಸಿಂಹ ರೂಪದಲ್ಲಿ ಅವತರಿಸಿದ್ದಾನೆ. ಹಾಗಾಗಿ ಈ ದಿನ ಸಂಜೆ ನರಸಿಂಹ ದೇವರಿಗೆ ಪಾನಕ, ಮಜ್ಜಿಗೆ ಅರ್ಪಿಸೋದು ಬಹಳ ವಿಶೇಷ. ಇನ್ನು ಉಗ್ರಂ ವೀರಂ ಮಹಾವಿಷ್ಣು ಮಂತ್ರ ಪಠಿಸುವುದು ಸಕಲ ಭಯವನ್ನು ನಿವಾರಿಸುತ್ತದೆ. ಇನ್ನು ಗುರುವಾರದ ವಿಶೇಷತೆ ನೋಡೋದಾದ್ರೆ, ಬೃಹಸ್ಪತಿ ಗ್ರಹದ ಪ್ರಭಾವದಿಂದಾಗಿ ಹಳದಿ ಬಟ್ಟೆ ಧರಿಸೋದ್ರಿಂದ ಅಥವಾ ಬೇಳೆ ಕಾಳುಗಳನ್ನ ದಾನ ಮಾಡೋದ್ರಿಂದ ಬಹಳ ಪುಣ್ಯ ತಿಥಿಯಾಗಿದೆ. ಹಾಗೆ ರಾಶಿ ಸ್ಥಿತಿಗಳು ನೋಡೋದಾದ್ರೆ, ಚಂದ್ರನು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶಿಸ್ತಾನೆ. ಸೂರ್ಯನು ಮೇಷ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಈ ಗ್ರಹಗತಿಗಳು ವೃತ್ತಿಯಲ್ಲಿ ಬಹಳಷ್ಟು ಬದಲಾವಣೆ ಮತ್ತು ಕಲಾತ್ಮಕ ಕೆಲಸದಲ್ಲಿ ತೊಡಗಿಕೊಂಡಿರೋರಿಗೆ ಪೂರಕ ಆಗತ್ತೆ. ಇನ್ನು 30 ಏಪ್ರಿಲ್ 2026 ದಿನ ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತವಾದ ದಿನವಾಗಿದೆ. ನರಸಿಂಹ ಜಯಂತಿ ಸಂಯೋಗವಿದೆ. ಶಕ್ತಿ, ಭಕ್ತಿ, ಆರಾಧನೆಗೆ ಸೂಕ್ತ ದಿನ ಅಂತ ಹೇಳ್ಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರವು ಮುನ್ನ ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ ಬಳಸುವುದು ಬಹಳ ಮುಖ್ಯ. ಇನ್ನು 30 ಏಪ್ರಿಲ್ 2026 12 ರಾಶಿಗಳ ದಿನ ಭವಿಷ್ಯ ವಿಸ್ತಾರವಾಗಿ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಜಾತಕದವರಿಗೆ ಈ ದಿನ ಬಹಳ ಮಿಶ್ರ ಫಲಗಳಿಂದ ಕೂಡಿದೆ.
ಆಧ್ಯಾತ್ಮಿಕವಾಗಿ ಮತ್ತೆ ವೃತ್ತಿಪರವಾಗಿ ಒಂದು ಮೈಲಿಗಲ್ಲನ್ನ ಇವತ್ತು ನೀವು ಸ್ಥಾಪಿಸ್ತೀರಾ. ಸೂರ್ಯ ನಿಮ್ಮದೇ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಆತ್ಮವಿಶ್ವಾಸ ಬಹಳ ಉತ್ತುಂಗದಲ್ಲಿರುತ್ತೆ, ಶಿಖರದಲ್ಲಿರುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಬಹಳಷ್ಟು ಹೆಚ್ಚಾಗತ್ತೆ. ಮಂಗಳನ ಪ್ರಭಾವದಿಂದ ನೀವು ಮಾಡೋ ಕಠಿಣ ಸವಾಲು ಎದುರಿಸಲು ಸಿದ್ಧತೆ ನಡೆಸ್ತೀರಾ. ಇನ್ನು ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸ ಪೂರ್ಣಗೊಳಿಸಕ್ಕೆ ಇವತ್ತು ಬಹಳ ಉತ್ತಮ ಸಮಯ. ಇನ್ನು ಮೇಲಧಿಕಾರಿಗಳು ನಿಮ್ಮ ಕಾರ್ಯದಕ್ಷತೆಯನ್ನು ಮೆಚ್ಚುಗೆ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿ ನಿಮ್ಮನ್ನ ಹುಡುಕೊಂಡು ಬರುತ್ತೆ. ಸೃಜನಶೀಲ ಕ್ಷೇತ್ರದಲ್ಲಿ ಇವತ್ತು ಚಿತ್ತ ನಕ್ಷತ್ರ ಇರೋದ್ರಿಂದ ಕಲೆ, ವಿನ್ಯಾಸ, ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಭರ್ಜರಿ ಧನಲಾಭ ಅಂತ ಹೇಳ್ಬೋದು. ಹಾಗೆ ಹೊಸ ಆಲೋಚನೆಗೆ ಮನ್ನಣೆ ಕೂಡ ಸಿಗತ್ತೆ. ಗುರುವಾರವಾಗಿರೋದ್ರಿಂದ ಮಂಗಳನ ಪ್ರಭಾವದಿಂದ ನೀವು ಮಾತನಾಡುವಾಗ ಸ್ವಲ್ಪ ಉಗ್ರತೆ ಇರುತ್ತೆ. ಹಾಗಾಗಿ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಕ್ಕೆ ಹೋಗ್ಲೇಬೇಡಿ. ಇನ್ನು ವ್ಯವಹಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಆರ್ಥಿಕ ದೃಷ್ಟಿಯಿಂದ ಇಂದು ಈ ದಿನ ಬಹಳ ಸಮಾಧಾನಕರ ದಿನ ಆಗತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆ ಬಾಕಿ ವಸೂಲಾತಿ ಸಾಧ್ಯತೆ ಇದೆ ಇವತ್ತು. ನೀವು ರಿಯಲ್ ಎಸ್ಟೇಟು ಅಥವಾ ಷೇರು ಮಾರುಕಟ್ಟೆ ಇದೆಲ್ಲ ಹೂಡಿಕೆ ಮಾಡುವಾಗ ನುರಿತರ ಸಲಹೆಯನ್ನು ಪಡೆದರೆ ನಷ್ಟ ಕಡಿಮೆ ಮಾಡಬಹುದು. ಇನ್ನು ಖರ್ಚು ವೆಚ್ಚಗಳು ನೋಡೋದಾದ್ರೆ ಮನೆಯಲ್ಲಿ ಮಂಗಳ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಕ್ಕೆ ಹಣ ಖರ್ಚಾಗೋ ಸಾಧ್ಯತೆ ಇದೆ. ನೀವು ಇದರಿಂದ ನಿಮಗೆ ಮಾನಸಿಕ ಸಂತೋಷ ಉಂಟಾಗತ್ತೆ. ಇನ್ನು ಕುಟುಂಬ ಮತ್ತು ಸಾಮಾಜಿಕ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಬಹಳ ಸುಂದರ ಕ್ಷಣನ ಕಳೀತೀರಾ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದೇ ಇರತ್ತೆ, ಅದೆಲ್ಲ ಸಂಜೆ ಹೊತ್ತಿಗೆ ಕಡಿಮೆ ಆಗುತ್ತೆ. ಇನ್ನು ಮಕ್ಕಳ ಪ್ರಗತಿ ನಿಮಗೆ ಮನಸ್ಸಿಗೆ ಬಹಳಷ್ಟು ನೆಮ್ಮದಿನ ತಂದ್ಕೊಡುತ್ತೆ. ಅವರು ಶಿಕ್ಷಣದ ಬಗ್ಗೆ ನಿಮಗಿದ್ದ ಆತಂಕ ಕೂಡ ದೂರ ಆಗತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯುತ್ತೆ. ಧಾರ್ಮಿಕ ಕಾರ್ಯಗಳಿಗೆ ನೀವೇ ಸಕ್ರಿಯವಾಗಿ ಭಾಗವಹಿಸ್ತೀರಾ. ಇದರಿಂದ ಜನರ ಮನ್ನಣೆ ಕೂಡ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಸೂರ್ಯನು ಮೇಷರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ತಲೆನೋವು ಅಥವಾ ಉಷ್ಣ ಸಂಬಂಧಿ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಸ್ವಲ್ಪ ನೀರು ನೀವು ಯಥೇಚ್ಛವಾಗಿ ಕುಡಿಬೇಕು. ಸಾತ್ವಿಕ ಆಹಾರ ಸೇವಿಸಬೇಕು, ಬಹಳಷ್ಟು ಉತ್ತಮ. ಇನ್ನು ಸಾಯಂಕಾಲ ಸಮಯದಲ್ಲಿ ನರಸಿಂಹ ಜಯಂತಿ ಆಚರಣೆ ಇರೋದ್ರಿಂದ ಉಪವಾಸ ಮಾಡೋದು ಅಥವಾ ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಬೇಕು. ಧ್ಯಾನ, ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿನ ಚಂಚಲತೆ ಕಡಿಮೆ ಆಗತ್ತೆ. ಇನ್ನು ಪ್ರೇಮ ಜೀವನ ನೋಡೋದಾದ್ರೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾವಗಳು ಸಹ ಬರೋ ಸಾಧ್ಯತೆ ಇದೆ. ನೀವು ಯಾರಿಗಾದ್ರೂ ನಿಮ್ಮ ಮನಸ್ಸಿನ ಮಾತನ್ನು ತಿಳಿಸ್ಬೇಕು ಅನ್ನೋದಾದ್ರೆ ಇವತ್ತು ಮಧ್ಯಾಹ್ನದ ಶುಭ ಮುಹೂರ್ತದಲ್ಲಿ ಮಾತನಾಡಿದ್ರೆ ಪ್ರೇಮಿಗಳ ನಡುವೆ ನಂಬಿಕೆ ಮತ್ತೆ ಸಂಬಂಧ ಗಟ್ಟಿಯಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಒಂದು ಒಳ್ಳೆ ಫಲಿತಾಂಶ ಸಿಗತ್ತೆ. ಗುರುವಿನ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಮೇಷರಾಶಿಯವರು ನರಸಿಂಹ ಜಯಂತಿ ಆಗಿರೋದ್ರಿಂದ ಭಗವಾನ್ ನರಸಿಂಹ ದೇವರಿಗೆ ಪಾನಕ ಮಾಡೋದು, ಮಜ್ಜಿಗೆ ನೈವೇದ್ಯ ಮಾಡೋದು ಬಹಳ ಶುಭಕರ. ಹಳದಿ ಬಣ್ಣದ ಹೂಗಳಿಂದ ಗುರುವಿನ ಅಥವಾ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡೋದು, ಬಡವರಿಗೆ ಹೆಸರು ಬೇಳೆ ಅಥವಾ ಹಳದಿ ಧಾನ್ಯ ದಾನ ಮಾಡಿ, ಓಂ ನಮೋ ನರಸಿಂಹಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಮತ್ತು ಹಳದಿ, ಶುಭ ಸಂಖ್ಯೆ 1 ಮತ್ತು 9. ಶುಭ ಸಮಯ ಬೆಳಗ್ಗೆ 11:55ರಿಂದ 12:45. ಸ್ವಲ್ಪ ನೀವು ಎಚ್ಚರದಿಂದಿರಬೇಕು. ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೆ ಹೊಸ ಕೆಲಸನ ಮಾಡಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಸ್ವಾಭಾತ ಧೈರ್ಯವಂತರು ನೀವು. ಆದರೆ ನಿಮ್ಮ ರಾಶಿಯಾಧಿಪತಿ ಮಂಗಳವಾಗಿರೋದ್ರಿಂದ ಸ್ವಲ್ಪ ಗುರುವಿನ ಸಮಾಗಮ ನಿಮಗೆ ಅದ್ಭುತ ಶಕ್ತಿ ನೀಡುತ್ತೆ. ನರಸಿಂಹ ಜಯಂತಿಯ ಈ ಪವಿತ್ರ ದಿನದಂದು ಅಧರ್ಮದ ವಿರುದ್ಧ ಧರ್ಮದ ವಿಜಯದಂತೆ ನೀವು ಕಾಣ್ತೀರಾ. ನಿಮ್ಮೊಳಗಿನ ನಕಾರಾತ್ಮಕ ಚಿಂತನೆ ಸೋಲಿಸಿ ಸಕಾರಾತ್ಮಕತೆಗೆ ಹೆಜ್ಜೆ ಹಾಕಿ, ಬಹಳ ಒಳ್ಳೆಯದಾಗತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ಸ್ಥಿರತೆ, ಸೌಂದರ್ಯ, ವ್ಯವಹಾರ ಚಾತುರ್ಯ ಇದಕ್ಕೆ ಹೆಸರಾದವರು ನೀವು. ಇವತ್ತು ವೈಶಾಖ ಶುಕ್ಲ ಚತುರ್ದಶಿ ನರಸಿಂಹ ಜಯಂತಿ ಆಗಿರೋದ್ರಿಂದ ನಿಮ್ಮ ಗ್ರಹಗತಿಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ನೀವು ಇವತ್ತು ಸೌಮ್ಯ ಮತ್ತು ಫಲಪ್ರದ ದಿನದಿಂದ ಕೂಡಿರ್ತೀರಾ. ಚಂದ್ರ ನಿಮ್ಮದೇ ರಾಶಿ ಪಂಚಮ ಮತ್ತು 6ನೇ ಮನೆಯ ಸಂಚರಿಸದಲ್ಲಿರ್ತಾನೆ.
ಮಾನಸಿಕವಾಗಿ ದೃಢವಾಗಿರ್ತೀರಾ. ಇನ್ನು ವೃತ್ತಿ ಮತ್ತು ಉದ್ಯೋಗ ನೋಡೋದಾದ್ರೆ, ಉದ್ಯೋಗದ ದೃಷ್ಟಿಯಿಂದ ಇವತ್ತು ಹೆಚ್ಚಿನ ಜವಾಬ್ದಾರಿ ಸಿಗತ್ತೆ. ನಿಮ್ಮ ಕೆಲಸದಲ್ಲಿ ನಿಖರತೆ ಇರುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ನಡುವೆ ಕಠಿಣ ವಾದಕ್ಕೆ ಗುರಿಯನ್ನು ತಲುಪ್ತೀರಾ. ನಿಮ್ಮ ತಾಳ್ಮೆಯೇ ಇನ್ನು ನಿಮಗೆ ಅತಿ ದೊಡ್ಡ ಶಕ್ತಿ ಆಗತ್ತೆ. ನಿಮ್ಮ ಕೆಲಸದಲ್ಲಿ ನಿಖರತೆ ಇರುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಾಯದಿಂದ ಕಠಿಣವಾದ ಗುರಿಯನ್ನು ನೀವು ಸುಲಭವಾಗಿ ತಲುಪ್ತೀರಾ. ನಿಮ್ಮ ತಾಳ್ಮೆ ಇವತ್ತು ನಿಮಗೆ ಬಹಳ ದೊಡ್ಡ ಶಕ್ತಿಯಾಗಿ ಕಾಣಲಿದೆ. ಇನ್ನು ದೀರ್ಘಕಾಲದ ಬಡ್ತಿಗಾಗಿ ಕಾಯುತ್ತಿರೋರಿಗೆ ಶುಭ ಸುದ್ದಿ ಸಿಗುವ ಲಕ್ಷಣಗಳು ಕಾಣ್ತಾ ಇದೆ. ಗುರುವಾರವಾಗಿರೋದ್ರಿಂದ ಕಚೇರಿಯ ರಾಜಕಾರ್ಯದಿಂದ ಸ್ವಲ್ಪ ದೂರ ಇರಬೇಕು. ನಿಮ್ಮ ಕೆಲಸದ ಮೇಲೆ ಮಾತ್ರ ನಿಮಗೆ ಗಮನ ಇದ್ದರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರ ನೋಡೋದಾದರೆ, ಶುಕ್ರನ ಪ್ರಭಾವದಿಂದ ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚು ಆಸಕ್ತಿ ಇರುತ್ತೆ. ಹೂಡಿಕೆ ಮಾಡಲು ಇವತ್ತು ಬಹಳ ಯೋಗ್ಯವಾದ ದಿನ ಅಂತ ಹೇಳಬಹುದು. ವಿಶೇಷವಾಗಿ ಚಿನ್ನ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡೋದು ದೀರ್ಘಕಾಲದ ಲಾಭಕ್ಕೆ ದಾರಿಯಾಗತ್ತೆ. ಇನ್ನು ಸಗಟು ವ್ಯಾಪಾರ ಮಾಡೋರಿಗೆ ಇವತ್ತು ಉತ್ತಮ ವಹಿವಾಟು ನಡೆಯಲಿದೆ. ಇನ್ನು ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಬೇಕು. ಆದಾಯದ ಮೂಲಗಳು ಹೆಚ್ಚಾಗಲಿದೆ, ಆದರೆ ಉಳಿತಾಯದ ಕಡೆಗೆ ಗಮನ ಹರಿಸುವುದು ಬಹಳ ಅನಿವಾರ್ಯಕ. ಇನ್ನು ಕುಟುಂಬ ಮತ್ತು ಸಂಬಂಧ ನೋಡೋದಾದರೆ, ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ನರಸಿಂಹ ಜಯಂತಿಯ ಪ್ರಯುಕ್ತ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆದು ಮನಸ್ಸಿಗೆ ಬಹಳ ನೆಮ್ಮದಿ ಸಿಗತ್ತೆ. ಇನ್ನು ನಿಮ್ಮ ಜೀವನ ಸಂಗಾತಿ ನಿಮ್ಮೊಂದಿಗೆ ಸುಂದರವಾದ ಬಾಂಧವ್ಯದಲ್ಲಿರ್ತಾರೆ. ನಿಮ್ಮಿಬ್ಬರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ನಂಬಿಕೆ ಹೆಚ್ಚಾಗತ್ತೆ. ಇನ್ನು ಆರೋಗ್ಯ ನೋಡೋದಾದರೆ, ಆರೋಗ್ಯದ ವಿಚಾರದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳಿಲ್ಲ. ಗಂಟಲು ಅಥವಾ ಕುತ್ತಿಗೆಗೆ ಸಂಬಂಧಿಸಿದ ಸಣ್ಣ ನೋವು ಕಾಣಿಸ್ಕೊಳ್ಬಹುದು. ತಂಪು ಪಾನೀಯ ಸೇವನೆಯಿಂದ ಉಗುರು ಬೆಚ್ಚಗಿನ ನೀರು ಕುಡಿಯೋದು ಬಹಳ ಉತ್ತಮ. ಇನ್ನು ಮಾನಸಿಕ ಶಾಂತಿಗಾಗಿ ಇಂದು ಸ್ವಲ್ಪ ಸಮಯ ದೇವಸ್ಥಾನದಲ್ಲಿ ಕಳೆಯಿರಿ. ವಿದ್ಯಾರ್ಥಿಗಳ ಭವಿಷ್ಯ ನೋಡೋದಾದರೆ, ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನವಾಗಲಿದೆ. ಅಭ್ಯಾಸದಲ್ಲಿ ಏಕಾಗ್ರತೆಯ ಕೊರತೆ ಎದುರಾಗಬಹುದು. ಆದರೂ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ತಾಂತ್ರಿಕ ಶಿಕ್ಷಣ ಪಡೆಯುವವರಿಗೆ ಇಂದು ಸಂಶೋಧನಾ ಕಾರ್ಯದಲ್ಲಿ ಬಹಳ ಯಶಸ್ಸು ಸಿಗಲಿದೆ. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದರೆ, ವೃಷಭ ರಾಶಿಯವರಿಗೆ ಇಂದು ಲಕ್ಷ್ಮೀ ನರಸಿಂಹ ಪೂಜೆ ಮಾಡೋದ್ರಿಂದ, ಶುಕ್ರನ ಅಧಿಪತಿಯಾಗಿರೋದ್ರಿಂದ ಅತ್ಯಂತ ಶ್ರೇಯಸ್ಕರ. ಬಿಳಿ ಬಣ್ಣದ ವಸ್ತು, ಹಾಲು, ಮೊಸರು, ಸಕ್ಕರೆಯನ್ನು ದಾನ ಮಾಡಿ. ಹಾಗೆ ಓಂ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು ಜಪಿಸಿ. ಇನ್ನು ಅದೃಷ್ಟಾಂಶಗಳು ನೋಡೋದಾದರೆ, ಶುಭ ಬಣ್ಣ ಬಿಳಿ ಮತ್ತು ಹಸಿರು, ಶುಭ ಸಂಖ್ಯೆ 2 ಮತ್ತು 7, ಶುಭ ಸಮಯ ಮಧ್ಯಾಹ್ನ 12:10ರಿಂದ 1 ಗಂಟೆ. ವಿಶೇಷ ಪರಿಹಾರ ಶ್ರೀ ಲಕ್ಷ್ಮಿ ಅಷ್ಟಕವನ್ನು ಪಠಿಸಬೇಕು. ಒಟ್ಟಾರೆಯಾಗಿ ನಿಮ್ಮ ಶಾಂತ ಸ್ವಭಾವವು ಇಂದಿನ ದಿನವನ್ನು ಗೆಲ್ಲಲು ಸಹಾಯ ಮಾಡುತ್ತದೆ. ಆತುರ ಬೇಡ, ತಾಳ್ಮೆಯಿಂದ ಹೆಜ್ಜೆ ಇಡಿ. ಈ ದಿನ ನಿಮಗೆ ಸುಖ ಸಮೃದ್ಧಿಯನ್ನು ತರಲಿದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಅಧಿಪತಿ ಬುಧ. ಸಂವಹನ ಕಲೆ ಮತ್ತು ಬುದ್ಧಿವಂತಿಕೆಗೆ ಹೆಸರಾದ ಮಿಥುನ ರಾಶಿಯವರು ಇವತ್ತು ಸಮಗ್ರ ದಿನವು ನಿಮ್ಮದಾಗಿಸಿಕೊಳ್ತೀರಾ. ನಿಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲು ಅನೇಕ ಅವಕಾಶಗಳು ಸಿಗಲಿದೆ. ನಿಮ್ಮ ಮಾತಿನ ಮೋಡಿಯಿಂದಲೇ ನೀವು ಕಠಿಣ ಕೆಲಸವನ್ನು ಸುಲಭವಾಗಿ ಮುಗಿಸ್ತೀರಾ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ, ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಹೊಸ ಸಂಪರ್ಕ ಏರ್ಪಾಡಾಗತ್ತೆ. ನೀವು ಶಿಕ್ಷಣ ಅಥವಾ ಮಾರ್ಕೆಟಿಂಗ್, ಪತ್ರಿಕೋದ್ಯಮದಲ್ಲಿ ಅಥವಾ ಲೇಖನ ಸಂಬಂಧ ವೃತ್ತಿಯಲ್ಲಿದ್ದರೆ ಅತ್ಯಂತ ಯಶಸ್ವಿಯಾದ ದಿನ. ನಿಮ್ಮ ಆಲೋಚನೆಗೆ ಸಾರ್ವಜನಿಕ ಮನ್ನಣೆ ಕೂಡ ಸಿಗತ್ತೆ. ಇನ್ನು ಕಚೇರಿಯಲ್ಲಿ ನಿಮ್ಮ ತಂಡದವರೊಂದಿಗೆ ಸುಗಮವಾಗಿ ಕೆಲಸ ಮಾಡ್ತೀರಾ. ಹಿರಿಯ ಅಧಿಕಾರಿಗಳಿಂದ ಕಾರ್ಯವೈಖರಿ ಮೆಚ್ಚುಗೆ ದೊರೆಯುತ್ತೆ. ಇನ್ನು ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡುವಾಗ ರಫ್ತು ಆಮದು ವ್ಯವಹಾರದಲ್ಲಿ ಬಹಳ ಹೆಚ್ಚಿನ ಲಾಭ ಸಿಗುವ ನಿರೀಕ್ಷತೆ ಇದೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ ನೋಡೋದಾದರೆ, ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರುವ ಲಕ್ಷಣಗಳಿದೆ. ಆದರೆ ಕೈಗೆ ಬಂದ ಹಣ ಅಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ನೀವು ಜಾಗರೂಕತೆಯಿಂದ ಇರಬೇಕು.
ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇಚ್ಛೆ ಇದ್ದರೆ ಮಧ್ಯಾಹ್ನ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಬಹಳ ಉತ್ತಮ. ಭೂಮಿ ಅಥವಾ ವಾಹನ ಖರೀದಿ ಬಗ್ಗೆ ಆಲೋಚನೆ ಇದ್ದರೆ ಸಕಾರಾತ್ಮಕ ಸ್ಪಂದನೆ ಕೂಡ ನಿಮಗೆ ಸಿಗತ್ತೆ. ಇನ್ನು ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದರೆ ಮನೆಯ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ಬಗೆಹರಿಸ್ಕೊಳ್ತೀರಾ. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಕೂಡ ನಿಮಗೆ ಸಿಗತ್ತೆ. ಇನ್ನು ಪ್ರೇಮಿಗಳಿಗೆ ಬಹಳ ರೊಮ್ಯಾಂಟಿಕ್ ದಿನ ಅಂತಲೇ ಹೇಳ್ಬೋದು. ಸಂಗಾತಿಯೊಂದಿಗೆ ದೂರದ ಪ್ರಯಾಣ ಅಥವಾ ಔತಣಕೂಟದಲ್ಲಿ ಭಾಗವಹಿಸುವ ಸಾಧ್ಯತೆ ಕೂಡ ಇದೆ. ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲು ಇದು ಸೂಕ್ತವಾದ ಸಮಯ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದರೆ ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲವಿದೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಅಥವಾ ನರಗಳ ದೌರ್ಬಲ್ಯ ಉಂಟಾಗಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಮತ್ತು ರಾತ್ರಿ ಸರಿಯಾದ ನಿದ್ರೆ ಮಾಡುವುದು ಬಹಳ ಅಗತ್ಯ. ಧೂಳು ಅಥವಾ ಅಲರ್ಜಿ ಸಮಸ್ಯೆ ಇರುವವರು ಸ್ವಲ್ಪ ಜಾಗೃತ ಇರುವುದು ಬಹಳ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಜ್ಞಾನ ದಿನ ಅಂತಲೇ ಹೇಳ್ಬೋದು. ಹೊಸ ವಿಷಯನ ನಿಮಗೆ ಆಸಕ್ತಿ ಹೆಚ್ಚಾಗತ್ತೆ. ಇನ್ನು ಗ್ರಂಥಾಲಯ ಅಥವಾ ಅಂತರ್ಜಾಲ ಮೂಲಕ ಮಾಹಿತಿ ಸಂಗ್ರಹಿಸಲಿ ಬಹಳ ಯಶಸ್ವಿಯಾಗ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಬಹಳ ಉತ್ತಮ ಆತ್ಮವಿಶ್ವಾಸ ಸಿಗತ್ತೆ. ಇಂದಿನ ವಿಶೇಷ ಪರಿಹಾರ ನೋಡೋದಾದರೆ ವಿಷ್ಣು ಸಹಸ್ರನಾಮ ಪಠಿಸಬೇಕು. ಮಿಥುನ ರಾಶಿಯ ಅಧಿಪತಿ ಬುಧನಾಗಿರೋದ್ರಿಂದ ಬುಧನಿಗೆ ಪ್ರಿಯವಾದ ವಿಷ್ಣು ಸಹಸ್ರ ಪಠಿಸಿದರೆ ಅಥವಾ ಶ್ರವಣ ಮಾಡಿದ್ರೆ ಬಹಳ ಉತ್ತಮ. ಇಂದು ಸಾಯಂಕಾಲ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಮಾಲೆಯನ್ನು ಅರ್ಪಿಸಿ. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಹೆಸರುಬೇಳೆ ದಾನ ಮಾಡೋದು ಆರ್ಥಿಕ ದೋಷಗಳನ್ನು ನಿವಾರಿಸುತ್ತೆ. ಹಾಗೆ ಓಂ ಬುಧಾಯ ನಮಃ ಮಂತ್ರವನ್ನು 21 ಬಾರಿ ಪಠಿಸಿ. ಇನ್ನು ಅದೃಷ್ಟಾಂಶ ನೋಡೋದಾದರೆ ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ಹಳದಿ. ಅದೃಷ್ಟ ಸಂಖ್ಯೆ 3 ಮತ್ತು 5. ಶುಭ ಸಮಯ ಬೆಳಗ್ಗೆ 10:45ರಿಂದ ಮಧ್ಯಾಹ್ನ 12:15. ವರ್ಜ್ಯ ಸಮಯ ರಾಹುಕಾಲದಲ್ಲಿ 1:30ರಿಂದ 3 ಗಂಟೆ. ಹಣಕಾಸಿನ ವ್ಯವಹಾರವನ್ನು ಮಾಡಬೇಡಿ. ಮಿಥುನ ರಾಶಿಯವರು ನೀವು ಸ್ವಲ್ಪ ದ್ವಂದ್ವ ಸ್ವಭಾವವನ್ನು ಬಿಟ್ಟು ದೃಢವಾದ ನಿರ್ಧಾರ ಕೈಗೊಂಡರೆ ಇಂದು ನಿಮ್ಮ ಸೃಜನಶೀಲತೆಗೆ ಹೊಸ ಹಾದಿಯೇ ದೊರೆಯಲಿದೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಇಂದು ಮನಸ್ಸಿನ ಮೇಲೆ ಸ್ವಲ್ಪ ನಿಯಂತ್ರಣ ಸಾಧಿಸುವುದು ಬಹಳ ಮುಖ್ಯವಾಗಿರುತ್ತೆ. ಚಂದ್ರ ಇಂದು ಸಂಚಾರದ ಹಾದಿಯಲ್ಲಿ ನಿಮ್ಮ ಭಾವನೆಯನ್ನು ಏರಿಳಿತ ಮಾಡ್ತಾನೆ. ಆದರೆ ನರಸಿಂಹ ಜಯಂತಿ ಶುಭ ಪ್ರಭಾವ ನಿಮ್ಮನ್ನು ರಕ್ಷಿಸುತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ಮನ್ನಣೆ ಸಿಗಲಿದೆ. ಆದರೆ ನಿಮ್ಮ ಕೆಲಸ ಬೇರೆಯವರು ಬಳಸಿಕೊಳ್ಳದಂತೆ ಸ್ವಲ್ಪ ಜಾಗರೂಕರಾಗಿರಿ. ಸಹೋದ್ಯೋಗಿಗಳ ನಡುವೆ ಅನಗತ್ಯ ಚರ್ಚೆಗೆ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ವರ್ಗಾವಣೆ ಅಥವಾ ಹೊಸ ಕೆಲಸಕ್ಕೆ ಹುಡುಕಾಟ ನಡೆಸುತ್ತಾ ಇದ್ದರೆ ಇಂದು ಅದಕ್ಕೆ ಸಂಬಂಧಿಸಿದ ಸಕಾರಾತ್ಮಕ ಮಾಹಿತಿ ದೊರೆಯಲಿದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಿದ್ರೆ ಅದು ಶುಭ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ ನೋಡೋದಾದರೆ ಕುಟುಂಬದ ಸದಸ್ಯರ ಆಸೆಗಳನ್ನು ಪೂರೈಸಲು ಅಥವಾ ಮನೆಯ ಅಲಂಕಾರಿಕ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡ್ತೀರಾ. ಚಿನ್ನ ಅಥವಾ ಬೆಳ್ಳಿ ಮೇಲೆ ದೀರ್ಘಕಾಲದ ಹೂಡಿಕೆ ಮಾಡಲು ಇವತ್ತು ಬಹಳ ಒಳ್ಳೆಯ ದಿನ ಅಂತ ಹೇಳ್ಬೋದು. ಆದರೆ ರಿಸ್ಕ್ ಇರುವ ವ್ಯವಹಾರದಿಂದ ಸ್ವಲ್ಪ ದೂರ ಉಳಿದು ಬಹಳ ಮುಖ್ಯ. ಹಾಗೆ ಇಂದು ಯಾರಿಗೂ ಸಾಲ ನೀಡಬೇಡಿ ಮತ್ತು ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಕುಟುಂಬ ಮತ್ತು ವೈಯಕ್ತಿಕ ಜೀವನ ನೋಡೋದಾದರೆ ಇಂದು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಹರಿಸಬೇಕು. ಅವರ ಆಶೀರ್ವಾದ ಪಡೆಯಿರಿ. ಇದರಿಂದ ನಿಮ್ಮ ಕೆಲಸ ಬಹಳ ಸುಗಮವಾಗಿ ಸಾಗುತ್ತೆ. ನಿಮ್ಮ ಭಾವನೆಗಳನ್ನು ಸಂಗಾತಿಯು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ಸಂಜೆ ದೇವಸ್ಥಾನಕ್ಕೆ ಅಥವಾ ಹೊರಗಡೆ ಹೋಗುವ ಮೂಲಕ ಸಮಯನ ಕಳೀತೀರಾ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ಕೂಡ ದೂರ ಆಗುತ್ತೆ. ಅವರೊಂದಿಗೆ ಸಂತೋಷದ ಸುದ್ದಿ ಕೇಳ್ತೀರಾ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದರೆ ಕಟಕ ರಾಶಿಯವರು ಬಹಳ ನೀರಿನಾಂಶವಿರುವ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಮಾನಸಿಕ ಒತ್ತಡದಿಂದಾಗಿ ಸ್ವಲ್ಪ ನಿದ್ರೆಹೀನತೆ ಉಂಟಾಗಬಹುದು. ರಾತ್ರಿ ಮಲಗುವಾಗ ಧ್ಯಾನ ಮಾಡೋದು ಬಹಳ ಉತ್ತಮ. ಇನ್ನು ಸಣ್ಣ ಪುಟ್ಟ ಹೊಟ್ಟೆ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಹಾಗಾಗಿ ಹೊರಗಿನ ಆಹಾರ ಸೇವನೆಯಲ್ಲಿ ಸ್ವಲ್ಪ ಮಿತಿ ಇರಲಿ.
ಇನ್ನು ವಿದ್ಯಾರ್ಥಿಗಳ ಭವಿಷ್ಯ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆಯ ದಿನ. ಚಿತ್ರಕಲೆ, ಸಾಹಿತ್ಯ ಅಥವಾ ಕಲಾತ್ಮಕ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ವಿಜ್ಞಾನ ಮತ್ತು ಗಣಿತ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಅಗತ್ಯವಿದೆ. ಇನ್ನು ಹಿರಿಯರ ಮಾರ್ಗದರ್ಶನ ನಿಮ್ಮ ಗೊಂದಲವನ್ನು ಬಗೆಹರಿಸುತ್ತದೆ. ಇಂದಿನ ವಿಶೇಷ ಪರಿಹಾರಗಳು ಏನಾದರೂ ಬೇಕಪ್ಪ ಅನ್ನೋದಾದರೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋದು ಅಥವಾ ಓಂ ನಮಃ ಶಿವಾಯ ಮಂತ್ರನ ಜಪಿಸೋದು, ಇದೆಲ್ಲ ಚಂದ್ರನ ಆರಾಧನೆ. ಇನ್ನು ನರಸಿಂಹ ಜಯಂತಿ ವಿಶೇಷ ಸಾಯಂಕಾಲ ನರಸಿಂಹ ದೇವರಿಗೆ ಪಾನಕ ಅರ್ಪಿಸೋದು, ಇದರಿಂದ ಮನಸ್ಸಿನ ಭಯ ದೂರ ಆಗತ್ತೆ. ಇನ್ನು ಬಡವರಿಗೆ ಬಿಳಿ ಬಣ್ಣದ ಸಿಹಿ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಹಾಗೆ ಓಂ ನಮೋ ಸೋಮಾಯ ನಮಃ ಮಂತ್ರವನ್ನು ಪಠಿಸಿ. ಇನ್ನು ಅದೃಷ್ಟ ಅಂಶಗಳು ನೋಡೋದಾದರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಬೆಳ್ಳಿ. ಅದೃಷ್ಟ ಸಂಖ್ಯೆ 2 ಮತ್ತು 4. ಶುಭ ಸಮಯ ಬೆಳಗ್ಗೆ 9:15 10:45. ಇನ್ನು ನೀವು ಎಚ್ಚರದಿಂದಿರಬೇಕು. ಸಂಜೆ 4:15 6 ಗಂಟೆವರೆಗೆ ಮಾನಸಿಕ ಗೊಂದಲ ಇರುವಂಥ ಸಮಯವಿದು. ಒಟ್ಟಾರೆಯಾಗಿ ಕಟಕ ರಾಶಿಯವರು ನಿಮ್ಮ ಅಂತಃಪ್ರಜ್ಞೆ ನಿಮ್ಮನ್ನು ಸರಿಯಾದ ಹಾದಿಯಲ್ಲಿ ನಡೆಸುತ್ತೆ. ಹಾಗಾಗಿ ಭಾವನೆಗಳಿಗೆ ಕಿವಿಗೊಡಿ, ಆದರೆ ನಿರ್ಧಾರಗಳು ಪ್ರಾಯೋಗಿಕವಾಗಿರಲಿ ಎಂದು ಯೋಚಿಸಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ಇರೋದರಿಂದ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಗುರುವಾರ ಹಾಗೂ ನರಸಿಂಹ ಜಯಂತಿಯ ಸಂಯೋಗವೂ ಇರೋದರಿಂದ ನಿಮ್ಮ ಧೈರ್ಯ ಮತ್ತು ಜಯವನ್ನು ತಂದುಕೊಡುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದರೆ ಕಚೇರಿಯಲ್ಲಿ ನಿಮ್ಮ ತಂಡವನ್ನು ಮುನ್ನಡೆಸುವ ಅವಕಾಶ ನಿಮಗೆ ಸಿಗತ್ತೆ. ನಿಮ್ಮ ನಿರ್ಧಾರಗಳು ಮೇಲಧಿಕಾರಿಗಳ ಗಮನ ಸೆಳೆಯುತ್ತೆ. ಹಾಗೆ ಸರ್ಕಾರ ಕೆಲಸದಲ್ಲಿ ಇರುವವರು, ಸರ್ಕಾರದ ಕೆಲಸಗಳಿಗಾಗಿ ಕಾಯುತ್ತಿರುವವರು ಇಂದು ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ ಉನ್ನತ ಸ್ಥಾನಮಾನ ಸಿಗುವ ಲಕ್ಷಣಗಳಿವೆ. ಹಾಗೆ ನೀವು ನಿಮ್ಮ ಆತ್ಮವಿಶ್ವಾಸ ಅಹಂಕಾರವಾಗಿ ಬದಲಾಗದಂತೆ ನೋಡಿಕೊಳ್ಬೇಕು. ಅಧೀನ ಸಿಬ್ಬಂದಿಯವರೊಂದಿಗೆ ಬಹಳಷ್ಟು ಮೃದುವಾಗಿ ವರ್ತಿಸುವುದು ಬಹಳ ಮುಖ್ಯ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ವ್ಯವಹಾರ ನೋಡೋದಾದರೆ ವ್ಯಾಪಾರಸ್ಥರಿಗೆ ಇಂದು ಲಾಭದಾಯಕ ದಿನ. ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಇದು ಬಹಳ ಒಳ್ಳೆಯ ದಿನ. ವಿಶೇಷವಾಗಿ ಕೃಷಿ ಅಥವಾ ಚಿನ್ನದ ವ್ಯಾಪಾರ ಮಾಡೋರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ದೀರ್ಘಕಾಲದ ಹೂಡಿಕೆಗೆ ಇಂದು ಯೋಗ್ಯ ದಿನ ಅಂತ ಹೇಳಬಹುದು. ಆತುರದಲ್ಲಿ ದೊಡ್ಡ ಮೊತ್ತದ ಹಣನ ಅಪರಿಚಿತರಿಗೆ ಕೊಡಕ್ಕೆ ಹೋಗಬೇಡಿ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಸಾಧ್ಯತೆ ಇದೆ. ಇನ್ನು ಕುಟುಂಬ ಮತ್ತು ಸಾಮಾಜಿಕ ಜೀವನ ನೋಡೋದಾದರೆ ಇಂದು ತಂದೆಯವರ ಸಲಹೆ ಸ್ವೀಕರಿಸಬೇಕು. ಅದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗತ್ತೆ. ಮನೆಯಲ್ಲಿ ಸೌಹಾರ್ದತೆಯುತ ವಾತಾವರಣ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯದಲ್ಲಿ ನೀವು ಪ್ರಮುಖ ಪಾತ್ರನ ವಹಿಸ್ತೀರಾ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದರೆ ಸೂರ್ಯನ ಪ್ರಭಾವದಿಂದ ಶಕ್ತಿಯ ಮಟ್ಟ ಹೆಚ್ಚಿರುತ್ತೆ. ಆದರೆ ಅತಿಯಾದ ಕೆಲಸದಿಂದ ಸಂಜೆ ವೇಳೆಗೆ ಕಣ್ಣಿನ ಉರಿ ಅಥವಾ ದಣಿವು ಕಾಣಿಸ್ಕೊಳ್ಬೋದು. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶದ ದಿನ ಅಂತ ಹೇಳ್ಬೋದು. ನೀವು ಪಟ್ಟ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ದಿನವಿದು. ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಬೇಕು ಅನ್ನೋರು ಇಂದು ಪ್ರತಿಕ್ರಿಯೆಗಳು ಸುಗಮವಾಗಿ ಸಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಖಂಡಿತ ನಿಮ್ಮದಾಗಲಿದೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದರೆ ಸಿಂಹರಾಶಿಯವರು ಇಂದು ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ ಆದಿತ್ಯ ಹೃದಯ ಸ್ತೋತ್ರನ ಪಠಿಸಿ. ಹಾಗೆ ಸಾಯಂಕಾಲ ನರಸಿಂಹ ದೇವರಿಗೆ ಕೆಂಪು ಹೂನ ಅರ್ಪಿಸಿ ಪೂಜೆ ಮಾಡಿ. ಬಡವರಿಗೆ ಗೋಧಿ ಅಥವಾ ಬೆಲ್ಲನ ದಾನ ಮಾಡೋದು ಬಹಳ ಶ್ರೇಯಸ್ಕರ. ಹಾಗೆ ಓಂ ಗೃಣಿ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಬೇಕು. ಇನ್ನು ಅದೃಷ್ಟ ಅಂಶ ನೋಡೋದಾದರೆ ಅದೃಷ್ಟ ಬಣ್ಣ ಕೇಸರಿ ಮತ್ತು ಬಂಗಾರದ ಬಣ್ಣ. ಅದೃಷ್ಟ ಸಂಖ್ಯೆ 1, 5, 9. ಶುಭ ಸಮಯ ಮಧ್ಯಾಹ್ನ 12ರಿಂದ 1:00. ದಿನದ ಸಂದೇಶ: ಧೈರ್ಯವೇ ನಿಮ್ಮ ಯಶಸ್ಸಿನ ಗುಟ್ಟು.
ನಿಮ್ಮ ವ್ಯಕ್ತಿತ್ವ ಇತರಿಗೆ ಸ್ಫೂರ್ತಿಯಾಗಲಿದೆ. ನಿಮ್ಮ ಆಂತರಿಕ ಶಕ್ತಿಯನ್ನು ಮರೆಯದಿರಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮ ವಿವೇಚನೆ, ವಿಶ್ಲೇಷಣಾತ್ಮಕ ಬುದ್ಧಿ ಮತ್ತು ವ್ಯವಸ್ಥಿತ ಜೀವನಕ್ಕೆ ಬಹಳ ಹೆಸರಾದವರು ನೀವು. ಕನ್ಯಾ ರಾಶಿಯವರು ಇಂದು ಸಮಾಧಾನಕರ ಮತ್ತು ಪ್ರಗತಿಯ ದಿನವಾಗಲಿದೆ. ಚಂದ್ರನ ಸಂಚಾರವು ನಿಮ್ಮ ರಾಶಿಯ ಅನುಕೂಲಕರವಾಗಿರುತ್ತೆ. ನಿಮ್ಮ ಯೋಜನೆ ಕಾರ್ಯರೂಪಕ್ಕೆ ಬರುವಂತಹ ದಿನ ಇವತ್ತು. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ, ನೀವು ಮಾಡೋ ಕೆಲಸದಲ್ಲಿ ನಿಖರತೆ ಬಹಳ ಚೆನ್ನಾಗಿರುತ್ತೆ. ಅದನ್ನು ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ತಾಂತ್ರಿಕ ಕ್ಷೇತ್ರ ಅಥವಾ ಲೆಕ್ಕಪತ್ರ ಈ ವಿಭಾಗದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಇವತ್ತು ಅತಿ ಹೆಚ್ಚಿನ ಲಾಭ ಸಿಗತ್ತೆ. ಹಾಗೆಯೇ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡುವ ಅವಕಾಶ ಕೂಡ ಸಿಗತ್ತೆ. ಇನ್ನು ನಿಮ್ಮ ಅನುಭವವು ಇತರರಿಗೆ ಸ್ಫೂರ್ತಿಯಾಗತ್ತೆ. ಹೊಸ ಉದ್ಯೋಗ ಬದಲಾವಣೆ ಮಾಡೋದು ಅಥವಾ ಹೊಸ ಅವಕಾಶಗಳನ್ನು ಹುಡುಕೊಂಡು ಹೋಗೋದಿದ್ರೆ ಇವತ್ತು ಬಹಳ ಒಳ್ಳೆ ದಿನ. ಹಾಗೆ ಕೆಲವೊಂದು ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಅಂತ ಹೇಳ್ಬಹುದು. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಬಹಳ ಸ್ಥಿರತೆಯಾಗಿರುತ್ತೆ ಆರ್ಥಿಕ. ಇನ್ನು ಸಣ್ಣ ಮಾಧ್ಯಮ ವರ್ಗ ವ್ಯಾಪಾರಿಗಳಿಗೆ ಅಥವಾ ರಸ್ತೆ ಬದಿ ವ್ಯಾಪಾರಿಗಳಿಗೆ ಉತ್ತಮ ವಹಿವಾಟು ನಡೆಯುತ್ತೆ. ಇನ್ನು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಕೂಡ ನೀವು ಸಕಾಲ ಬೆಳೆಸ್ತೀರಾ. ಇನ್ನು ಶಿಸ್ತುಬದ್ಧ ಹೂಡಿಕೆಗೆ ಇವತ್ತು ಬಹಳ ಪ್ರಾಮುಖ್ಯತೆನ ಕೊಡ್ತೀರಾ. ಭವಿಷ್ಯದ ಉಳಿತಾಯದ ಯೋಜನೆ ಕೂಡ ನೀವು ತೊಡಗಿಸ್ತೀರಾ. ಹಾಗೆ ಅದಕ್ಕೋಸ್ಕರ ಸೂಕ್ತ ಸಮಯ ಕೂಡ ಮೀಸಲಿಡ್ತೀರಾ. ಇನ್ನು ಹಳೆ ಸಾಲಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಆರ್ಥಿಕ ಒತ್ತಡನ ಕಡಿಮೆ ಮಾಡುತ್ತೆ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಮನೆಯ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯನ ಕಳೀತೀರಾ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೂಡ ಕೇಳ್ತೀರಾ. ಇನ್ನು ಸಂಗಾತಿಯಿಂದ ಅನಿರೀಕ್ಷಿತ ಬೆಂಬಲ ಮತ್ತೆ ಉಡುಗೊರೆ ಇದೆಲ್ಲ ಸಿಗೋ ಸಾಧ್ಯತೆ ಇದೆ. ಹಾಗೆ ನೀವು ಪರಸ್ಪರ ಗೌರವ ಕೂಡ ಹೆಚ್ಚಾಗತ್ತೆ. ಇಂದು ನಿಮ್ಮ ಜ್ಞಾನ ಹಂಚಿಕೊಳ್ಳಲು ಅಥವಾ ಧಾರ್ಮಿಕ ಕೆಲಸದಲ್ಲಿ ಭಾಗವಹಿಸಲು ಬಹಳ ಆಸಕ್ತಿನ ತೋರ್ತೀರಾ. ಇನ್ನು ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಬಹಳ ಉತ್ತಮವಾಗಿರುತ್ತೆ. ಆದ್ರೂ ಆಹಾರದ ಮೇಲೆ ಸ್ವಲ್ಪ ನಿಯಂತ್ರಣವಿರಬೇಕು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಹಸಿರು ತರಕಾರಿ ಮತ್ತು ಹಣ್ಣು ಸೇವನೆ ಮಾಡೋದು ಬಹಳ ಮುಖ್ಯ. ಇನ್ನು ಮಾನಸಿಕ ನೆಮ್ಮದಿಗೆ ಸ್ವಲ್ಪ ಸಮಯ ಪ್ರಕೃತಿ ಮಡಿಲಲ್ಲಿ ಕಳೆಯೋದು ಅಥವಾ ಯೋಗ ಮಾಡೋದು ಬಹಳ ಒಳ್ಳೆಯದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ದಿನ ಅಂತ ಹೇಳ್ಬೋದು. ಸಂಶೋಧನಾತ್ಮಕ ವಿಷಯದಲ್ಲಿ ತೊಡಗಿಕೊಂಡ್ರೆ ಹೊಸ ಆವಿಷ್ಕಾರಗಳಿಗೆ ದಾರಿ ಸಿಗತ್ತೆ. ಇನ್ನು ಗುರುವಿನ ಅನುಗ್ರಹವಿರುವುದರಿಂದ ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಕೂಡ ನಿಮಗೆ ಸಿಗತ್ತೆ. ಇನ್ನು ಪರೀಕ್ಷೆಗೆ ಸಿದ್ಧತೆ ನಡೆಸೋರಿಗೆ ಪ್ರಶಸ್ತ ಸಮಯ ಇದು. ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ವಿಘ್ನ ನಿವಾರಕ ಗಣಪತಿಗೆ ತೂರ್ಬೆ ಅಥವಾ ಗರಿಕೆನ ಅರ್ಪಿಸಬೇಕು. ಸಂಕಷ್ಟ ನಾಶ ಸ್ತೋತ್ರ ಪಠಿಸಿ. ಹಾಗೆ ಭಗವಾನ್ ನರಸಿಂಹ ದೇವರ ಹೆಸರು ಬೇಳೆ ಪಾನಕ ನೈವೇದ್ಯ ಮಾಡಿ ದಾನ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಯನ್ನು ದಾನ ಮಾಡಿ. ಅಥವಾ ಓಂ ಬುಧಾಯ ನಮಃ ಮಂತ್ರನ 108 ಬಾರಿ ಪಠಿಸಿ. ಇನ್ನು ಅದೃಷ್ಟ ಅಂಶಗಳು ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ, ಶುಭ ಸಂಖ್ಯೆ 5 ಮತ್ತು 6, ಶುಭ ಸಮಯ ಮಧ್ಯಾಹ್ನ 12:30 2 ಗಂಟೆ. ಹಾಗೆ ಇಂದಿನ ಮಂತ್ರ ಸತ್ಯಂ ವದ ಧರ್ಮಂ ಚರ. ಈ ತರ ಕನ್ಯಾ ರಾಶಿಯವರು ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದವರು. ನಿಮಗೆ ಯಶಸ್ಸಿನ ಹಾದಿ ಸುಗಮವಾಗುತ್ತದೆ. ಆತುರ ಪಡದೆ ವ್ಯವಸ್ಥಿತವಾಗಿ ಕೆಲಸ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ನೀವು ಬಹಳ ಸಮತೋಲನ, ನ್ಯಾಯಪ್ರಿಯತೆ ಮತ್ತು ಕಲಾತ್ಮಕ ಮನೋಭಾವಕ್ಕೆ ಹೆಸರಾದವರು. ತುಲಾ ರಾಶಿಯವರಿಗೆ ಇಂದು ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಚಂದ್ರನು ನಿಮ್ಮದೇ ರಾಶಿಗೆ ಹತ್ತಿರವಾಗಿ ಸಂಚರಿಸೋದ್ರಿಂದ ಮನಸ್ಸು ಬಹಳ ಪ್ರಫುಲ್ಲರಾಗತ್ತೆ. ನರಸಿಂಹ ಜಯಂತಿ ಶುಭ ದಿನದಂದು ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ನೀವು ಮಾರ್ಕೆಟಿಂಗ್
ಅಥವಾ ಸಮಾಲೋಚನೆ ಕನ್ಸಲ್ಟಿಂಗ್ ವಿಭಾಗದಲ್ಲೇನಾದರೂ ಕೆಲಸ ಮಾಡ್ತಿದ್ರೆ ಇವತ್ತು ಉತ್ತಮ ಒಪ್ಪಂದನ ಮಾಡ್ಕೊಳ್ತೀರಾ. ನಿಮ್ಮ ಮಾತು ಇತರರನ್ನು ಸೆಳೆಯುತ್ತೆ. ಇನ್ನು ವಿನ್ಯಾಸಕರು, ಸೃಜನಶೀಲತೆ, ಕಲಾವಿದರು ಮತ್ತು ಫ್ಯಾಷನ್ ರಂಗದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಇವತ್ತು ನಿಮಗೆ ಅತ್ಯಂತ ಲಾಭದ ದಿನ ಅಂತಾನೆ ಹೇಳ್ಬಹುದು. ಹಾಗೆ ನಿಮಗೆ ಹೊಸ ಪ್ರಾಜೆಕ್ಟ್ಗಳು ಕೈ ಬಂದು ಸೇರಲಿದೆ. ಹಾಗೆ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ಏನಕ್ಕಂದ್ರೆ ಇವತ್ತು ಕೆಲಸದ ಸ್ಥಳದಲ್ಲಿ ಯಾವುದೇ ಗುಂಪುಗಾರಿಕೆಗೆ ಸೇರ್ಕೊಳಕ್ ಹೋಗ್ಬೇಡಿ. ತಟಸ್ಥವಾಗಿರುವುದು ನಿಮ್ಮ ಪ್ರತಿಷ್ಠೆನ ಇನ್ನ ಹೆಚ್ಚಿಸುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯಾಪಾರ ನೋಡೋದಾದ್ರೆ ಪಾಲುದಾರಿಕೆ ವ್ಯಾಪಾರದಲ್ಲಿ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ದೊರೆಯುತ್ತೆ. ಹೊಸ ಹೂಡಿಕೆಗೆ ನಿಮ್ಮ ಉದ್ಯಮದತ್ತ ಆಸಕ್ತಿ ತೋರಬಹುದು. ಇನ್ನು ಐಷಾರಾಮಿ ವಸ್ತುಗಳ ಖರೀದಿ ಅಥವಾ ಮನೋರಂಜನೆಗಾಗಿ ಹೆಚ್ಚಿನ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಬಜೆಟ್ ಮೇಲೆ ಸ್ವಲ್ಪ ಗಮನವಿರಬೇಕು. ಸ್ಥಿರ ಆಸ್ತಿ ಅಥವಾ ಮ್ಯೂಚುವಲ್ ಫಂಡ್ ಇಂತಹ ಹೂಡಿಕೆ ಮಾಡಲು ಇದು ಯೋಗ್ಯವಾದ ದಿನ ಅಲ್ಲ. ಹಾಗಾಗಿ ಹುಷಾರಾಗಿ ನೀವು ಖರ್ಚನ್ನ ಮಾಡಬೇಕು. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಸುಂದರ ಬಾಂಧವ್ಯ ಇರಲಿದೆ. ಪರಸ್ಪರ ಭಾವನೆಗಳಿಗೆ ಗೌರವ ನೀಡ್ತೀರಾ. ಹಾಗೆ ಪ್ರೇಮಿಗಳಿಗೆ ವಿವಾಹದ ಮಾತುಕತೆ ನಡೆಸಲು ಇದು ಬಹಳ ಒಳ್ಳೆಯ ದಿನ ಅಂತ ಹೇಳ್ಬಹುದು. ಸ್ನೇಹಿತರೊಂದಿಗೆ ಅಥವಾ ಆತ್ಮೀಯರೊಂದಿಗೆ ಸಂಜೆ ಕಳೆಯುವ ಅವಕಾಶ ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ವಿಶೇಷ ಮನ್ನಣೆ ಕೂಡ ಸಿಗುತ್ತೆ. ಹಾಗೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳ ಬಗ್ಗೆ ಸಿದ್ಧತೆನ ನಡೆಸ್ತೀರಾ. ಇವತ್ತು ಧನಾತ್ಮಕ ಕಂಪನಿಗಳನ್ನು ತೆರೆಯುವ ಅವಕಾಶವೂ ಇದೆ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಕಿಡ್ನಿ ಅಥವಾ ಸೊಂಟದ ಭಾಗದ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿ ಕಾಣಬಹುದು. ಹೆಚ್ಚು ನೀರು ಕುಡಿಯೋದು ಬಹಳ ಅವಶ್ಯಕ. ಇನ್ನು ಚರ್ಮದ ರಕ್ಷಣೆಗಾಗಿ ಅಥವಾ ಮಾನಸಿಕ ಶಾಂತಿಗಾಗಿ ಇವತ್ತು ಸ್ವಲ್ಪ ಪ್ರಮಾಣದ ಸಮಯನ ಪ್ರಾಣಾಯಾಮ ಮಾಡೋದು ಬಹಳ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ವಿಶೇಷವಾಗಿ ಸಮಾಜಶಾಸ್ತ್ರ, ಕಾನೂನು ಅಥವಾ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಗತಿ ಕಂಡುಬರುತ್ತೆ. ಸಹಪಾಠಿಗಳೊಂದಿಗೆ ಚರ್ಚೆ ಮಾಡುವುದರಿಂದ ಜ್ಞಾನ ವೃದ್ಧಿಯಾಗತ್ತೆ. ಹಾಗೆ ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ಕನಕದಾಸ ಸ್ತೋತ್ರ ಪಠಿಸಿ, ನರಸಿಂಹಸ್ವಾಮಿ ಸುಗಂಧಭರಿತ ಹೂಗಳನ್ನು ಅರ್ಪಿಸಿ, ಅಥವಾ ನಿರ್ಗತಿಕರಿಗೆ ಬಿಳಿ ಬಣ್ಣದ ಸಿಹಿ ಅಥವಾ ಅಕ್ಕಿಯನ್ನು ದಾನ ಮಾಡಿ, ಓಂ ಶುಕ್ರಾಯ ನಮಃ ಮಂತ್ರನ 33 ಬಾರಿ ಪಠಿಸಿ. ಅದೃಷ್ಟ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ, ತಿಳಿನೀಲಿ ಮತ್ತು ಗುಲಾಬಿ. ಶುಭ ಸಂಖ್ಯೆ 2, 7, 8. ಶುಭ ಸಮಯ 4:15 ಸಂಜೆ 6 ಗಂಟೆ. ಇಂದಿನ ಮಂತ್ರ ಸಮತೋಲನವೇ ಯಶಸ್ಸಿನ ಮಂತ್ರ. ಒಟ್ಟಾರೆಯಾಗಿ ನೋಡೋದಾದ್ರೆ ತುಲಾ ರಾಶಿಯವರಿಗೆ ಇಂದು ನಿಮ್ಮ ಸುತ್ತಮುತ್ತಲಿನ ಪರಿಸರನ ಸುಂದರವಾಗಿಟ್ಕೊಳ್ಬೇಕು. ಸಂಬಂಧನ ಗಟ್ಟಿಗೊಳಿಸಲು ಬಹಳಷ್ಟು ನೀವು ಪ್ರಯತ್ನ ಪಡಬೇಕು. ನಿಮ್ಮ ನಗು ಎಲ್ಲರನ್ನು ಸಮೂಹಗೊಳಿಸುತ್ತದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಶಕ್ತಿ ಮತ್ತು ತಾಳ್ಮೆಯ ಪರೀಕ್ಷೆಯ ದಿನ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿರೋದ್ರಿಂದ ದೃಢ ಸಂಕಲ್ಪ, ರಹಸ್ಯ ಮತ್ತೆ ತೀವ್ರ ಕಾರ್ಯದಕ್ಷತೆಗೆ ಹೆಸರಾದವರು ನೀವು. ಇನ್ನು ಮಂಗಳನ ಪ್ರಭಾವದಿಂದ ನಿಮ್ಮ ಕಾರ್ಯೋತ್ಸಾಹ ಹೆಚ್ಚಾಗುತ್ತದೆ. ದಿನದ ಅಧಿಪತಿ ಗುರುವಿನ ಅನುಗ್ರಹದಿಂದ ಪಡೆಯುವ ಕೆಲಸ ಬಹಳ ಮುಖ್ಯವಾಗಿರುತ್ತೆ. ನರಸಿಂಹ ಜಯಂತಿಯ ಈ ದಿನವು ನಿಮ್ಮ ಆಂತರಿಕ ಭಯವನ್ನು ಹೋಗಲಾಡಿಸಿ ವಿಜಯವನ್ನು ನೀಡುತ್ತದೆ. ಇನ್ನು ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಕಠಿಣ ಪರಿಶ್ರಮಕ್ಕೆ ಇಂದು ತಕ್ಕ ಪ್ರತಿಫಲ ದೊರೆಯುವ ದಿನವಾಗಲಿದೆ. ಆದರೆ ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಬಹಳ ಎಚ್ಚರದಿಂದಿರಬೇಕು. ನಿಮ್ಮ ಯೋಜನೆಯನ್ನು ಗೌಪ್ಯವಾಗಿಟ್ಟುಕೊಂಡರೆ ಉತ್ತಮ ಫಲಿತಾಂಶ ನಾಳೆ ನಿಮಗೆ ದೊರೆಯುತ್ತದೆ. ನೀವು IT, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲೇನಾದರೂ ಕೆಲಸ ಮಾಡ್ತಾ ಇದ್ರೆ ಇವತ್ತು ಬಹಳ ಯಶಸ್ವಿಯಾಗಿ ಸಾಧಿಸುವಿರಿ. ಹೊಸ ಆವಿಷ್ಕಾರಗಳಿಗೆ ದಾರಿಯಾಗಲಿದೆ. ಸ್ವಲ್ಪ ನೀವು ಇವತ್ತು ಎಚ್ಚರದಿಂದ ಇರಬೇಕು. ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮದಿಂದ ಮಾತನಾಡಿ. ನಿಮ್ಮ ನೇರ ನುಡಿ ಕೆಲವೊಮ್ಮೆ ವಿರೋಧಕ್ಕೆ ಕಾರಣ ಆಗುತ್ತೆ. ಬಹಳಷ್ಟು ಹುಷಾರಾಗಿರಬೇಕು.
ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಉದ್ಯಮಿಗಳಿಗೆ ಇಂದು ಅನಿರೀಕ್ಷಿತ ಲಾಭ ದೊರೆಯುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಹಣ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರೋರಿಗೆ ಉತ್ತಮ ಒಪ್ಪಂದಗಳು ಕೂಡ ಸಿಗಲಿದೆ. ಅನಗತ್ಯ ವಿವಾದಗಳಿಂದ ದಂಡ ತೆರುವ ಸಾಧ್ಯತೆ ಇರೋದ್ರಿಂದ ವಾಹನ ಚಾಲನೆ, ಕಾನೂನುಬದ್ಧ ವ್ಯವಹಾರದಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಕೂಡಿರಬೇಕು. ಇನ್ನು ಭವಿಷ್ಯಕ್ಕಾಗಿ ಹಣ ಉಳಿಸಲು ಇಂದು ಹೊಸ ಯೋಜನೆಯನ್ನ ರೂಪಿಸ್ತೀರಾ. ಮತ್ತೆ ಸಂಬಂಧ ನೋಡೋದಾದ್ರೆ ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಸೋದರ ಸಂಬಂಧಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು, ಆದರೆ ತಾಳ್ಮೆಯಿಂದ ಬಗೆಹರಿಸಿ. ಇನ್ನ ಸಂಗಾತಿಯು ನಿಮ್ಮ ಕಷ್ಟ ಕಾಲಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಅವರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕ ಬೆಂಬಲದ ಅವಶ್ಯಕತೆ ಇರೋದ್ರಿಂದ ಬಹಳ ಮನಬಿಚ್ಚಿ ಮಾತನಾಡುವುದು ಅವಶ್ಯಕ. ನರಸಿಂಹ ಜಯಂತಿಯ ಪ್ರಯುಕ್ತ ಮನೆಯಲ್ಲಿ ದೀಪಾರಾಧನೆ ಮಾಡುವುದರಿಂದ ಸುಖ ಶಾಂತಿ ನೆಲೆಸುತ್ತದೆ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ BP ಅಥವಾ ಉಷ್ಣ ಸಂಬಂಧ ಕಾಯಿಲೆ ಇದ್ದವರು ಬಹಳ ಜಾಗರೂಕತೆಯಿಂದ ಇರಬೇಕು. ಅತಿಯಾದ ಖಾರ, ಮಸಾಲೆಯುಕ್ತ ಪದಾರ್ಥದಿಂದ ದೂರವಿರಿ. ಯೋಗ ಅಥವಾ ಪ್ರಾಣ ಮಾಡೋದ್ರಿಂದ ರಕ್ತ ಸಂಚಲನೆ ಸುಗಮವಾಗಿ ಸಾಗಿ ಮಾನಸಿಕ ಶಾಂತಿ ಸಿಗಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಪರಿಶ್ರಮದ ದಿನ ಅಂತ ಹೇಳ್ಬಹುದು. ಕಠಿಣ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಶಿಕ್ಷಕರ ಸಹಾಯ ಪಡೆಯಬೇಕಾಗುತ್ತದೆ. ಗುರಿ ಸ್ಪಷ್ಟವಾಗಿದ್ದರೆ ಮಾತ್ರ ಯಶಸ್ಸು ಸಾಧ್ಯ. ಹಾಗಾಗಿ ಏಕಾಗ್ರತೆಗಾಗಿ ಧ್ಯಾನ ಮೊರೆ ಹೋಗುವುದು ಬಹಳ ಉತ್ತಮ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂಗಳನ್ನು ಅರ್ಪಿಸಿ ಅಥವಾ ಹನುಮಾನ್ ಚಾಲಿಸ ಪಠಿಸಿ. ಇನ್ನು ಉಗ್ರಂ ವೀರಂ ಮಹಾವಿಷ್ಣು ಮಂತ್ರವನ್ನು ಜಪಿಸಿ ಮತ್ತು ಸಂಜೆ ನರಸಿಂಹ ದೇವರಿಗೆ ಬೆಲ್ಲದ ಪಾನಕ ನೈವೇದ್ಯ ಮಾಡಿ. ಇನ್ನು ಬಡವರಿಗೆ ಉದ್ದಿನ ಬೇಳೆ ಅಥವಾ ಕೆಂಪು ಬಣ್ಣದ ಧಾನ್ಯ ದಾನ ಮಾಡಿ. ಓಂ ಅಂಗಾರಕಾಯ ನಮಃ ಮಂತ್ರವನ್ನು ಜಪಿಸಿ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಮತ್ತು ಕೇಸರಿ. ಶುಭ ಸಂಖ್ಯೆ 1, 8, 9. ಶುಭ ಸಮಯ ಬೆಳಗ್ಗೆ 7:30 9 ಗಂಟೆ. ದಿನದ ಮಂತ್ರ ತಾಳ್ಮೆಯೇ ಸಕಲ ಸಿದ್ಧಿಗೆ ಹಾದಿ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಛಲಬಿಡದ ಗುಣವು ನಿಮಗೆ ಯಶಸ್ಸು ತಂದುಕೊಡಲಿದೆ. ಆತುರದ ನಿರ್ಧಾರ ತಪ್ಪಿಸಿ ಯೋಚನೆಯಿಂದ ಹೆಜ್ಜೆ ಇಟ್ಟರೆ ಫಲ ನಿಮ್ಮದಾಗುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಧರ್ಮನಿಷ್ಠೆಗೆ ಬಹಳ ಹೆಸರಾದವರು ನೀವು. ಧನುರಾಶಿಯವರಿಗೆ ಇವತ್ತು ಬಹಳ ಶುಭದಾಯಕ ದಿನವಾಗಲಿದೆ. ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನಿಂದ ವಾರವೇ ಆಗಿರೋದ್ರಿಂದ ಇಂದು ನರಸಿಂಹ ಜಯಂತಿಯ ಯೋಗವಿರೋದ್ರಿಂದ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗಲಿದೆ. ದೈವ ಬಲವು ನಿಮ್ಮ ಬೆನ್ನಿಗಿರುತ್ತದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ನೀವು ಶಿಕ್ಷಕರ ಸಲಹೆಗಾರರು ಅಥವಾ ಧಾರ್ಮಿಕ ವಚನಕಾರರಾಗಿದ್ದಲ್ಲಿ ಇಂದು ನಿಮ್ಮ ಮಾತಿಗೆ ಅಪಾರವಾದ ಮನ್ನಣೆ ಸಿಗಲಿದೆ. ಸಮಾಜದಲ್ಲಿ ಗೌರವ ವೃದ್ಧಿಯಾಗಲಿದೆ. ಇನ್ನು ನೀವು ಪ್ರಮೋಷನ್ ಅಥವಾ ಬಡ್ತಿ, ಪ್ರಗತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸ ಎಲ್ಲ ಪೂರ್ಣಗೊಳ್ಳುತ್ತೆ. ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಈಡೇರಿಸುತ್ತಾರೆ. ವೃತ್ತಿ ನಿಯಮಿತ ದೂರ ಪ್ರಯಾಣ ಮಾಡೋ ಸಾಧ್ಯತೆ ಇದೆ ಇವತ್ತು. ಈ ಪ್ರಯಾಣ ಭವಿಷ್ಯದ ದೃಷ್ಟಿಯಿಂದ ಬಹಳಷ್ಟು ಲಾಭ ತಂದುಕೊಡಲಿದೆ ನಿಮಗೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ವ್ಯಾಪಾರಸ್ಥರಿಗೆ ನಿರೀಕ್ಷೆಗೂ ಮೀರಿದ ಧನ ಲಾಭದ ಯೋಗವಿದೆ. ವಿಶೇಷವಾಗಿ ಬಂಗಾರ, ಧಾನ್ಯ ಅಥವಾ ಬಟ್ಟೆ ವ್ಯಾಪಾರದಲ್ಲಿರೋರಿಗೆ ಅತ್ಯಂತ ಶುಭದಾಯಕ ದಿನ ಅಂತ ಹೇಳ್ಬೋದು. ದೀರ್ಘಕಾಲದ ಹೂಡಿಕೆಗಳಿಗೆ ಇಂದು ಅಡಿಪಾಯ ಹಾಕ್ತೀರಾ. ಸ್ಥಿರಾಸ್ತಿ ಅಥವಾ ಜಮೀನು ಖರೀದಿ ಮಾಡುವ ಯೋಚನೆ ಏನಾದರೂ ಇದ್ರೆ ಸಕಾರಾತ್ಮಕ ಫಲಿತಾಂಶ ನಿಮಗೆ ಸಿಗತ್ತೆ. ಇಂದು ಧಾರ್ಮಿಕ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡೋ ಸಾಧ್ಯತೆ ಇದೆ. ಇನ್ನು ಕುಟುಂಬ ಮತ್ತೆ ಸಮಾಜ ಜೀವನ ನೋಡೋದಾದ್ರೆ ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ನಿಮಗೊಂಥರ ಶ್ರೀರಕ್ಷೆ ಆಗತ್ತೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರೋದ್ರಿಂದ ನರಸಿಂಹ ಜಯಂತಿಯ ಪ್ರಯುಕ್ತ ಕುಟುಂಬದಲ್ಲೆಲ್ಲರಿಗೂ ಸೇರಿ ಪೂಜೆ ಮಾಡುವ ಸಾಧ್ಯತೆ ಇದೆ.
ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಕೂಡ ನೆಲೆಸುತ್ತೆ. ಇನ್ನು ಸಂಗಾತಿಯೊಂದಿಗೆ ಸುಂದರ ಬಾಂಧವ್ಯ ಇರುತ್ತೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ಸಂತೋಷ ಕೂಡ ಉಂಟಾಗತ್ತೆ. ಇಂದು ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆ ಹೆಚ್ಚು ವಾಲತ್ತೆ. ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ. ಇನ್ನು ನಿಮ್ಮ ಆರೋಗ್ಯ ನೋಡೋದಾದ್ರೆ ಆರೋಗ್ಯ ದೃಷ್ಟಿಯಿಂದ ಬಹಳ ಚೈತನ್ಯದಿಂದ ಕೂಡಿರ್ತೀರ. ಲಿವರ್ ಅಥವಾ ಕಾಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಸುಧಾರಣೆ ಕಂಡು ಬರುತ್ತೆ. ಸಾತ್ವಿಕ ಆಹಾರ ಸೇವನೆ ಮತ್ತು ಆಧ್ಯಾತ್ಮಿಕ ಚಿಂತನೆ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಸುವರ್ಣ ಅವಕಾಶದ ದಿನ. ಉನ್ನತ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಗೋ ಸಾಧ್ಯತೆ ಇದೆ. ಗುರು ಹಿರಿಯರ ಮಾರ್ಗದರ್ಶನದಿಂದ ನಿಮ್ಮ ಗುರಿಯನ್ನು ಬಹಳ ಸುಲಭವಾಗಿ ತಲುಪ್ತೀರಾ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಇನ್ನು ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಇಂದು ಗುರು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪ ಹಚ್ಚಿ. ಭಗವಾನ್ ಲಕ್ಷ್ಮೀ ನರಸಿಂಹ ದೇವಸ್ಥಾನ ತುಳಸಿ ದಳ ಅಥವಾ ಹಳದಿ ಹೂವನ್ನು ಅರ್ಪಿಸಿ. ಬಡವರಿಗೆ ಕಡಲೆ ಬೇಳೆ ಅಥವಾ ಹಳದಿ ಬಣ್ಣದ ಹಣ್ಣನ್ನು ದಾನ ಮಾಡಿ. ಓಂ ಬೃಹಸ್ಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತು ಕೇಸರಿ. ಶುಭ ಸಂಖ್ಯೆ 3 ಮತ್ತು 9. ಶುಭ ಸಮಯ ಬೆಳಗ್ಗೆ 11:45ರಿಂದ ಮಧ್ಯಾಹ್ನ 1:15ರವರೆಗೆ. ಇಂದಿನ ಮಂತ್ರ ಸತ್ಯ ಮತ್ತು ಧರ್ಮವೇ ಜಯದ ಹಾದಿ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ನಿಮ್ಮ ಪ್ರಾಮಾಣಿಕತೆ ಮತ್ತು ದೈವ ಭಕ್ತಿ ಇಂದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ ಅಂದ್ರೆ ತಪ್ಪಾಗಲಾರದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿ ಆಗಿರೋದ್ರಿಂದ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ದೂರದೃಷ್ಟಿಗೆ ಹೆಸರಾದವರು ನೀವು. ಮಕರ ರಾಶಿಯವರು ಇಂದು ಕರ್ತವ್ಯ ನಿಷ್ಠೆಯ ದಿನವಾಗಲಿದೆ. ಶನಿ ದೇವನು ನಿಮ್ಮ ರಾಶ್ಯಾಧಿಪತಿಯಲ್ಲೇ ಇದ್ದು ಇಂದು ಗುರುವಿನ ವಾರ ಹಾಗೂ ನರಸಿಂಹ ಜಯಂತಿಯ ಸಂಯೋಗ ಇರೋದ್ರಿಂದ ನಿಮ್ಮ ಕೆಲಸದಲ್ಲಿ ತಾಳ್ಮೆ ಮತ್ತು ಧರ್ಮವನ್ನು ಪಾಲಿಸಲು ಬಹಳ ಅಗತ್ಯವಾಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ಸಮಯ ಪಾಲನೆ ಮತ್ತು ಅಚ್ಚುಕಟ್ಟುತನವನ್ನು ನೀವು ಹೆಚ್ಚು ಪ್ರಾಮುಖ್ಯತೆ ನೀಡ್ತೀರಾ. ನಿಮ್ಮ ಮೇಲೆ ಜವಾಬ್ದಾರಿ ಕೂಡ ಹೆಚ್ಚಾಗತ್ತೆ, ಆದರೆ ಅದನ್ನ ಪೂರೈಸುವ ಸಾಮರ್ಥ್ಯ ನಿಮಗೆ ಖಂಡಿತ ಇರುತ್ತೆ. ತಾಂತ್ರಿಕ ಉತ್ಪಾದನಾ ಕ್ಷೇತ್ರ ಅಥವಾ ನ್ಯಾಯಾಂಗ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಅನುಕೂಲಕರವಾದ ದಿನ ಅಂತ ಹೇಳ್ಬಹುದು. ಹಿರಿಯ ಅಧಿಕಾರಿಗಳಿಂದ ಮಹತ್ವ ಸಲಹೆ ಕೂಡ ಪಡಿತೀರಾ. ಹಾಗೆ ನೀವು ಸ್ವಲ್ಪ ಎಚ್ಚರದಿಂದ ಇರಬೇಕು. ಕೆಳ ಹಂತದ ನೌಕರರೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಕ್ ಹೋಗಬೇಡಿ. ಅವರ ಸಹಕಾರದಿಂದನೇ ನೀವು ಬಹಳ ಅವಶ್ಯಕ ಆಗಿ ಮೇಲೆ ಬರ್ತೀರಾ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಹಳೆಯ ವ್ಯವಹಾರವನ್ನು ಸುಧಾರಣೆ ಕಂಡು ಬರುತ್ತೆ. ಕಬ್ಬಿಣ, ತೈಲ ಅಥವಾ ಯಂತ್ರೋಪಕರಣ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ರೆ ಬಹಳಷ್ಟು ಧನಲಾಭದ ಯೋಗ ಇದೆ. ಇನ್ನು ದೀರ್ಘಕಾಲದ ಹೂಡಿಕೆ ಆಲೋಚನೆ ಮಾಡ್ತಿದ್ರೆ ಇಂದು ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಿ ಮುಂದುವರೆದರೆ ಬಹಳ ಚೆನ್ನಾಗಿರುತ್ತೆ. ಆತುರದ ಹೂಡಿಕೆನ ಮಾಡಕ್ ಹೋಗಬೇಡಿ. ಅನಗತ್ಯ ಖರ್ಚು ನಿಯಂತ್ರಿಸುವಲ್ಲಿ ಬಹಳ ಯಶಸ್ವಿಯಾಗ್ತೀರಾ. ಇನ್ನು ಕುಟುಂಬ ಮತ್ತು ಸಾಮಾಜಿಕ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಪ್ರಾಯೋಗಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಮಕ್ಕಳ ಶಿಕ್ಷಣಕ್ಕೆ ಸ್ವಲ್ಪ ಹಣ ಕೂಡ ಖರ್ಚು ಮಾಡ್ತೀರಾ. ಮನೆಯಲ್ಲಿ ಕೆಲವು ಧಾರ್ಮಿಕ ವಿಧಿವಿಧಾನ ಅಥವಾ ನರಸಿಂಹ ಜಯಂತಿಯ ಪೂಜೆ ನಡೆಸೋದು ಮನೆಯ ವಾತಾವರಣ ಪವಿತ್ರವಾಗಿರುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಮಾತಿನ ಮೇಲೆ ಸಿಗುವಂತಹ ಸನ್ನಿವೇಶಗಳು ಎದುರಾಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಆರೋಗ್ಯ ಸುಧಾರಿಸಲಿದೆ. ಕೀಲು ನೋವು, ಮಂಡಿ ನೋವು ಸಮಸ್ಯೆ ಇರೋರು ಸ್ವಲ್ಪ ಎಚ್ಚರದಿಂದಿರಿ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಬೆನ್ನು ನೋವು ಕಾಣಿಸಿಕೊಳ್ಬಹುದು. ಸರಿಯಾದ ಭಂಗಿಯಲ್ಲಿ ಕುಳಿತು ಕೆಲಸ ಮಾಡೋದು, ವಿಶ್ರಾಂತಿ ಪಡೆಯುವುದು ಬಹಳ ಅವಶ್ಯಕ. ಇನ್ನು ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಕೊರತೆ ಎದುರಾಗುತ್ತೆ. ಆದರೆ ಗುರುವಿನ ಅನುಗ್ರಹ ಇರೋದ್ರಿಂದ ನೀವು ಕಠಿಣವಾಗಿ ಶ್ರಮಿಸದೆ ಅಸಾಧ್ಯವಾದದ್ದನ್ನು ಯಾವುದೂ ಇಲ್ಲ. ತಾಂತ್ರಿಕ ವಿಷಯಗಳನ್ನು ಅಭ್ಯಾಸ ಮಾಡುವುದರಿಂದ ಹೊಸ ವಿಷಯಗಳು ತಿಳಿಯುತ್ತವೆ. ಹಾಗೆ ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅನ್ನೋದಾದ್ರೆ ಸಂಜೆ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ದಶರಥ ಕೃತ ಶನಿ ಸ್ತೋತ್ರ ಪಠಿಸಿ. ಭಗವಾನ್ ನರಸಿಂಹದೇವನ ಮತ್ತು ಲಕ್ಷ್ಮೀ ದೇವಿಗೆ ಕೆಂಪು ಹೂ ಅರ್ಪಿಸಿ ಪೂಜೆ ಮಾಡಿ. ಬಡವರಿಗೆ ಅಥವಾ ಅಗತ್ಯವಿರೋರಿಗೆ ಕಪ್ಪು ಬಣ್ಣದ ಬಟ್ಟೆ ಅನ್ನದಾನ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನಿಶ್ಚರಾಯ ನಮಃ ಮಂತ್ರವನ್ನ ಪಠಿಸಿ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಗಾಢ ನೀಲಿ ಮತ್ತು ಕಪ್ಪು. ಅದೃಷ್ಟ ಸಂಖ್ಯೆ 4 ಮತ್ತು 8. ಶುಭ ಸಮಯ
ಮಧ್ಯಾಹ್ನ 12:45ರಿಂದ 2:15. ಇಂದಿನ ಮಂತ್ರ ಕರ್ತವ್ಯವೇ ಕಾಯಕ, ಕಾಯಕವೇ ಕೈಲಾಸ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ತಾಳ್ಮೆಯಿಂದ ಇಂದು ನಿಮಗೆ ಶ್ರೀರಕ್ಷೆಯಾಗಲಿದೆ. ಕೆಲಸದಲ್ಲಿ ಪ್ರಾಮಾಣಿಕತೆ ನಿಮಗೆ ದೀರ್ಘಕಾಲದ ಯಶಸ್ಸನ್ನು ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಆಲೋಚನೆಗಳು ಮೂಲತಃ ಯಶಸ್ಸುಗಳಿಂದ ಕೂಡಿರುವ ದಿನ ಇವತ್ತು. ಚಂದ್ರನ ಸ್ಥಾನ ನಿಮಗೆ ಮಾನಸಿಕ ಉಲ್ಲಾಸ ನೀಡುತ್ತೆ. ನರಸಿಂಹ ಜಯಂತಿಯ ಶುಭ ಸಂದರ್ಭ ನಿಮ್ಮಲ್ಲಿ ದ್ವಂದ್ವಗಳನ್ನು ನಿವಾರಿಸಿ ದೃಢತೆಯನ್ನು ತಂದುಕೊಡಲಿದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಇಂದು ನೀವು ಕಚೇರಿಯಲ್ಲಿ ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರನ ಕಂಡುಕೊಳ್ತೀರಾ. ಸಂಶೋಧನೆ, ವಿಜ್ಞಾನ ಮತ್ತೆ ತಾಂತ್ರಿಕ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಗತಿನ ಕಾಣ್ತೀರಾ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಸಲಹೆಗಾಗಿ ಕಾಯ್ತಾ ಇರ್ತಾರೆ. ತಂಡದ ನಾಯಕತ್ವರಾಗಿ ವಹಿಸುವ ಅವಕಾಶ ನಿಮಗೆ ಸಿಗತ್ತೆ. ಇನ್ನು ನೀವು ಎಚ್ಚರದಿಂದ ಇರಬೇಕು. ಏನಕ್ಕೆ ಅಂದ್ರೆ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳ ಭಾವನೆಗೆ ಧಕ್ಕೆ ತರದಂತೆ ಎಚ್ಚರ ವಹಿಸಬೇಕು. ನೀವು ಕೆಲಸದ ಸ್ಥಳದಲ್ಲಿ ಸಣ್ಣ ಬದಲಾವಣೆ ಕಂಡು ಬರಬಹುದು. ಅವುಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಸಮಾಜ ಸೇವೆ, ಸಾರ್ವಜನಿಕ ಸಂಪರ್ಕ ಈ ವ್ಯವಹಾರದಲ್ಲಿ ತೊಡಗಿಕೊಂಡಿರುವವರಿಗೆ ಹೆಚ್ಚಿನ ಆದಾಯ ಬರಲಿದೆ. ಆನ್ಲೈನ್ ವ್ಯವಹಾರ ಮಾಡುವವರಿಗೆ ಧನಲಾಭದ ಯೋಗ ಕೂಡ ಇದೆ. ಇನ್ನು ಹೊಸ ಯೋಜನೆಗಳಿಗೆ ಹಣ ತೊಡಗಿಸುವ ಮುನ್ನ ಮನೆಯ ಹಿರಿಯರ ಸಲಹೆ ಪಡಿಬೇಕು. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಲಾಭ ತರುತ್ತೆ. ಇಂದು ಧಾರ್ಮಿಕ ಕಾರ್ಯಗಳಿಗೆ ಅಥವಾ ಸಾಮಾಜಿಕ ಉದ್ದೇಶಗಳಿಗೆ ಹಣ ಖರ್ಚು ಮಾಡ್ತೀರಾ. ಕುಟುಂಬ ಮತ್ತೆ ಸಾಮಾಜಿಕ ಜೀವನ ನೋಡೋದಾದ್ರೆ ಮನೆಯ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡ್ತೀರಿ. ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಹಗುರವಾಗತ್ತೆ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆ ಬಗ್ಗೆ ಚರ್ಚೆ ಮಾಡ್ತೀರಾ. ಪರಸ್ಪರ ಕನಸುಗಳಿಂದ ಬೆಂಬಲ ಕೂಡ ಸಿಗತ್ತೆ. ಇನ್ನು ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯ, ವಿಚಾರದ ಬಗ್ಗೆ, ದೀಪೋತ್ಸವದ ಬಗ್ಗೆ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಇನ್ನು ಆರೋಗ್ಯ ನೋಡೋದಾದ್ರೆ ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸ ಅಥವಾ ನಿದ್ರಾಹೀನತೆ ಉಂಟಾಗತ್ತೆ. ಕಾಲು ಅಥವಾ ಪಾದದ ಭಾಗದಲ್ಲಿ ಸಣ್ಣ ನೋವು ಕಾಣಿಸಿಕೊಳ್ಬಹುದು. ಸಾಧ್ಯವಾದರೆ ವಿಶ್ರಾಂತಿ ಪಡೆಯಿರಿ ಅಥವಾ ಲಘು ವ್ಯಾಯಾಮ ಮಾಡಿ. ಇನ್ನು ವಿದ್ಯಾರ್ಥಿಗಳಿಗೆ ಭೌತಿಕ ಬೆಳವಣಿಗೆ ದಿನ ಅಂತ ಹೇಳ್ಬೋದು. ಸಂಕೀರ್ಣವಾದ ವಿಷಯನ ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಕಂಪ್ಯೂಟರ್ ಸೈನ್ಸ್ ಅಥವಾ ತಾಂತ್ರಿಕ ಶಿಕ್ಷಣ ಪಡೆಯೋರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗತ್ತೆ. ಇನ್ನು ಹವ್ಯಾಸಗಳನ್ನು ಶಿಕ್ಷಣದೊಂದಿಗೆ ಬೆರೆಸಿ ಕಲಿಯುವ ನಿಮಗೆ ಅನುಕೂಲವಾಗತ್ತೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕು ಅನ್ನೋದಾದ್ರೆ ಹನುಮಾನ್ ಚಾಲಿಸ ಪಠಿಸಿ ಅಥವಾ ಶನಿ ದೇವರಿಗೆ ಎಳ್ಳನ್ನು ಅರ್ಪಿಸಿ. ನರಸಿಂಹ ದೇವರಿಗೆ ಮತ್ತು ಲಕ್ಷ್ಮೀ ದೇವಿಗೆ ಶ್ರೀಗಂಧ ಅರ್ಪಿಸಿ. ಬಡವರಿಗೆ ಬಟ್ಟೆ ಅಥವಾ ಅನ್ನದಾನ ಮಾಡಿ. ವಿಶೇಷವಾಗಿ ಅಂಗವಿಕಲರಿಗೆ ಸಹಾಯ ಮಾಡೋದು ಬಹಳ ಶ್ರೇಷ್ಠ. ಹಾಗೆ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರನ 108 ಬಾರಿ ಜಪಿಸಿ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ನೀಲಿ ಮತ್ತು ನೇರಳೆ. ಅದೃಷ್ಟ ಸಂಖ್ಯೆ 4, 8, 11. ಶುಭ ಸಮಯ ಸಂಜೆ 5ರಿಂದ 6:15ವರೆಗೆ. ಇಂದಿನ ಮಂತ್ರ ಸೇವೆಯೇ ಪರಮ ಧರ್ಮ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ನಿಮ್ಮ ದೂರದೃಷ್ಟಿಯು ಇಂದು ನಿಮಗೆ ಸರಿಯಾದ ಹಾದಿಯನ್ನು ತೋರಿಸಲಿದೆ. ಸಮಾಜದ ಹಿತದೃಷ್ಟಿಯಿಂದ ನೀವು ಮಾಡುವ ಕೆಲಸಗಳು ನಿಮಗೆ ಪುಣ್ಯವೊಂದು ತಂದುಕೊಡಲಿದೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು. ದಯೆ, ಕಲ್ಪನಾಶೀಲತೆ ಮತ್ತು ಆಧ್ಯಾತ್ಮಿಕ ಚಿಂತೆಗೆ ಹೆಸರಾದವರು ನೀವು. ಮೀನರಾಶಿಯವರಿಗೆ ಇಂದು ಅತ್ಯಂತ ಪವಿತ್ರವಾದ ದಿನ ಅಂತ ಹೇಳ್ಬೋದು. ನಿಮ್ಮ ರಾಶಿಯಾಧಿಪತಿ ಗುರುವಿನ ವಾರವಾಗಿರೋದ್ರಿಂದ ನರಸಿಂಹ ಜಯಂತಿಯ ಶುಭ ಸಂಯೋಗ ಇರುತ್ತದೆ. ವೃತ್ತಿ ಮತ್ತೆ ಉದ್ಯೋಗ ನೋಡೋದಾದ್ರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಒತ್ತಡವಿದ್ದರೂ ನಿಮ್ಮ ತಾಳ್ಮೆಯು ಅದನ್ನು ಮೆಟ್ಟಿ ನಿಲ್ಲುವ ಸಾಹಸ ಮಾಡುತ್ತೆ. ಶಿಕ್ಷಣ, ಸಮಾಲೋಚನೆ ಅಥವಾ ಕಲಾ ಕ್ಷೇತ್ರದಲ್ಲಿರೋರಿಗೆ ಹೊಸ ಗೌರವ ಕೂಡ ಸಿಗತ್ತೆ. ಇಂದು ಹಿರಿಯರ ಅಥವಾ ಅನುಭವಸ್ಥರ ಸಲಹೆ ಪಡೆದು ಕೆಲಸ ಮಾಡುವುದರಿಂದ ಉತ್ತಮ ಪ್ರಗತಿನ ಕಾಣ್ತೀರಾ. ಆತುರವಾಗಿ ಯಾವುದೇ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಇಂದು ನಿಮ್ಮ ಕಲ್ಪನಾ ಶಕ್ತಿ ಬಹಳಷ್ಟು ಹೆಚ್ಚಾಗತ್ತೆ. ಬರವಣಿಗೆ ಅಥವಾ ಕಲಾತ್ಮಕ ಕೆಲಸದಲ್ಲಿ ತೊಡಗಿಕೊಂಡ್ರೆ ಸೃಜನಶೀಲ ವಿಚಾರಗಳು ಹೊಳೆಯುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅಥವಾ ದಾನ ಧರ್ಮಕ್ಕೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಇದು ನಿಮಗೆ ಆಂತರಿಕ ತೃಪ್ತಿನ ನೀಡತ್ತೆ. ಇನ್ನು ವಿದೇಶಿ ವ್ಯವಹಾರ ಅಥವಾ ದೂರದ ಊರಿನೊಂದಿಗೆ ವಹಿವಾಟು ನಡೆಸಿದರೆ ಇಂದು ಉತ್ತಮ ಲಾಭದ ಮುನ್ಸೂಚನೆ ಇದೆ.
ಇನ್ನು ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ಹೂಡಿಕೆ ಮಾಡುವ ಮುನ್ನ ಒಮ್ಮೆ ಮರುಪಾವತಿಸಿ ಪರಿಶೀಲಿಸಿ. ಇದು ಯಾವುದೇ ದೊಡ್ಡ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳಲು ಸೂಕ್ತವಾದ ಸಮಯವಲ್ಲ. ಕುಟುಂಬ ಮತ್ತೆ ಸಮಾಜ ಜೀವನ ನೋಡೋದಾದ್ರೆ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಯಾತ್ರೆ ಮಾಡೋದು, ದೇವಸ್ಥಾನಕ್ಕೆ ಭೇಟಿ ನೀಡೋದು, ಇದನ್ನೆಲ್ಲ ಯೋಜನೆನ ರೂಪಿಸ್ತೀರಾ. ಹಿರಿಯರ ಆಶೀರ್ವಾದ ಪಡೆದು ನೀವು ಮುನ್ನಡೆದರೆ ಸಕಲ ಕಾರ್ಯ ಸಿದ್ಧಿಯಾಗತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ಅನಗತ್ಯವಿರುವವರಿಗೆ ಸಹಾಯ ಮಾಡುವುದು ನಿಮ್ಮ ಪ್ರತಿಷ್ಠೆಯನ್ನು ವೃದ್ಧಿ ಮಾಡುತ್ತೆ. ಇನ್ನು ಸಾಯಂಕಾಲ ಮನೆಯಲ್ಲಿ ನರಸಿಂಹ ದೇವರ ಪೂಜೆ ಪಾರಾಯಣ ಮಾಡೋದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತೆ. ಇನ್ನು ನಿಮ್ಮ ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಬಹಳಷ್ಟು ಕಾಳಜಿನ ವಹಿಸಬೇಕು. ಪಾದ ನೋವು, ಕಾಲುಗಳಿಗೆ ಸಂಬಂಧಿಸಿದ ಕಿರಿಕಿರಿ ಇದೆಲ್ಲ ಉಂಟಾಗತ್ತೆ. ಮಾನಸಿಕವಾಗಿ ಶಾಂತಿಯಾಗಿರೋದು, ಧ್ಯಾನ ಮಾಡೋದು ಇದು ಬಹಳ ಹೆಚ್ಚು. ಅತಿ ಹೆಚ್ಚು ನೀರು ಕುಡಿಯೋದು, ದ್ರವ ಪದಾರ್ಥ ಸೇವನೆ ಮಾಡೋದು ಇನ್ನು ನಿಮ್ಮ ಚೈತನ್ಯನ ವೃದ್ಧಿ ಮಾಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ದಿನ ಅಂತ ಹೇಳ್ಬಹುದು. ಗುರುವಿನ ಅನುಗ್ರಹದಿಂದ ಕಠಿಣ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ತೀರಾ. ಇನ್ನು ಸಂಶೋಧನಾ ಅಥವಾ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಪೂರ್ಣಗೊಳ್ಳುತ್ತೆ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಗುರುವಿನ ಆರಾಧನೆ ಮಾಡೋದು, ಹಳದಿ ಬಣ್ಣದ ಹೂವನ್ನು ಅರ್ಪಿಸೋದು, ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಪಾನಕ ಮಜ್ಜಿಗೆ ನೈವೇದ್ಯ ಮಾಡಿ ಜನರಿಗೆ ಹಂಚೋದು, ಬಡವರಿಗೆ ಬೇಳೆ ಅಥವಾ ಹಳದಿ ಬಣ್ಣದ ಬಟ್ಟೆನ ದಾನ ಮಾಡೋದು, ಅಥವಾ ಓಂ ಬೃಹಸ್ಪತಿ ನಮಃ ಮಂತ್ರ ಅಥವಾ ಓಂ ನಮೋ ನಾರಾಯಣಾಯ ಮಂತ್ರ 108 ಬಾರಿ ಜಪಿಸೋದು. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 3, 7, 9. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12 ಗಂಟೆ. ಹಾಗೆ ಇಂದಿನ ಮಂತ್ರ ನಂಬಿಕೆ ಜೀವನದ ಆಧಾರ. ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ಇಂದು ಅಂತಃಪ್ರಜ್ಞೆ ನಿಮ್ಮನ್ನು ಸರಿಯಾದ ಹಾದಿಗೆ ನಡೆಸಲಿದೆ. ಎಲ್ಲವನ್ನು ದೈವಕ್ಕೆ ಅರ್ಪಿಸಿ ಕೆಲಸ ಮಾಡಿ, ಜಯ ಖಂಡಿತ ನಿಮ್ಮದಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 30 ಏಪ್ರಿಲ್ 2026 12 ರಾಶಿಗಳ ದಿನ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ. ದಿನನಿತ್ಯ 12 ರಾಶಿಗಳ ದಿನ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.